ಭ್ಯೋ ನಮಃ ಹರಿ ಓಂ. ಶ್ರೀಮಲ್ಲಕ್ಷ್ಮೀಂದ್ರಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತದಶಾಕೃತೇಃ ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೋ ಗುಣಸ್ಮತನೋರಾಪ್ಯಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾನನು ವಿಜಯತೆ ಮಧ್ರುದಿ ಸದಾ ಸ್ವಾಂತಸ್ಥಾರಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೋ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ ಹರಿ ಓಂ. ನಿನ್ನೆ ಒಟ್ಟು 26 ಶ್ಲೋಕಗಳ ಚಿಂತನೆಯಾಗಿತ್ತು. 248 ನಾಮಗಳು ಮುಗಿದಿತ್ತು. ಪ್ರಸ್ತುತ 27ನೇ ಶ್ಲೋಕ ಪ್ರಾರಂಭ ಆಗ್ತಾ ಇದೆ. ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟಕೃಚ್ಛುಚಿ ಸಿದ್ಧಾರ್ಥ ಸಿದ್ಧಸಂಕಲ್ಪ ಸಿದ್ಧಿದ ಸಿದ್ಧಿಸಾಧನ ಎಂಬುದಾಗಿ. ಅಸಂಖ್ಯೇಯ ಕನ್ನಡದಲ್ಲಿ ಗೊತ್ತಿದೆ, ಅಸಂಖ್ಯಾತ ಅಸಂಖ್ಯೇಯ ಅಂತ. ಅಸಂಖ್ಯೇಯ ಅಂದರೆ ಎಣಿಸಲಿಕ್ಕೆ ಸಾಧ್ಯವಾಗದೇ ಇರುವಂಥವನು ಅಂತ. ಏನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಪರಮಾತ್ಮನ ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಮಾಡಿದಂತಹ ಕರ್ಮಗಳನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ರೂಪಗಳು ಇಷ್ಟಿದ್ದಾವೆ, ಅದು ಸಾಧ್ಯ ಇಲ್ಲ. ಪರಮಾತ್ಮನ ಅವತಾರ ರೂಪಗಳಿದ್ದಾವೆ, ಅದು ಸಾಧ್ಯ ಇಲ್ಲ. ಹೀಗೆ ಪರಮಾತ್ಮನಲ್ಲಿರುವಂತಹ ಯಾವ ಒಂದು ಅಂಶಗಳನ್ನು ಕೂಡ ನಾವು ಇದು ಇಷ್ಟೇ ಎಂಬುದಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮನಿಗೆ ಅಸಂಖ್ಯೇಯ ಎಂಬುದಾಗಿ ಹೆಸರು. ಮಧ್ವಯುಜದಲ್ಲಿ ಒಂದು ಮಾತು ಬರುತ್ತೆ, ನರಮಾಪಿ ಪದಾಂಗುಲೀಲಸದ್ ನಕ ಧೂರಾಜದನಂತ ಸದ್ಗುಣಾನ್ ಗಣಯೇದ್ಗಣಯಂತೆ ನಾರತಂ ಪರಮಾನ್ ಕೋಸ್ಯ ಪರೋಗುಣಾನ್ ವಿದೇತ್ ಎಂಬುದಾಗಿ. ನಮ್ಮ ನಿಮ್ಮಂಥವರಿಗೆ ದೂರ ಉಳಿತು, ಸರಿ ಬ್ರಹ್ಮದೇವರಿಗೆ ಆಗಬಹುದು ಅಥವಾ ಲಕ್ಷ್ಮೀದೇವಿಗೆ ಆಗಬಹುದು, ಅಥವಾ ಲಕ್ಷ್ಮೀದೇವಿಗೆ ಒಂದು ಜನ್ಮದಲ್ಲಿ ಆಗದೆ ಹೋದರೂ ಕೂಡ ಮುಂದೆ ಒಂದು 10 ಕಲ್ಪಗಳಲ್ಲಿ ಆಗಬಹುದಾ ಅಂತಂದರೆ ಅಲ್ಲಿ ಹೇಳ್ತಾರೆ, ನ ರಮಾಪಿ ಪದಾಂಗುಲಿ ಲಸನ್ ಅಂತ. ನಿರಂತರವಾಗಿ ಪರಮಾತ್ಮನ ಪಾದ ಸೇವೆಯನ್ನು ಮಾಡ್ತಾ ಇರುವಂತಹ ಲಕ್ಷ್ಮೀದೇವಿಗೂ ಕೂಡ ಪರಮಾತ್ಮನ ಉಗುರಿನ ತುದಿಯಲ್ಲಿರುವಂತಹ ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅರ್ಥಾತ್ ಪರಮಾತ್ಮನ ಗುಣಗಳನ್ನು ಸಮಗ್ರವಾಗಿ ತಿಳಿಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆಂದರೆ ಅನಂತ ಗುಣಗಳು. ಒಂದಿಷ್ಟು ಲಿಮಿಟ್ ಅಂತಿದ್ದರೆ ಈ ಜನ್ಮದಲ್ಲಿ ಆಗದೆ ಹೋದಾಗ 1 ಕೋಟಿ ಜನ್ಮ ಆದರೂ ಕೂಡ ಪಡೆದು ತಿಳಿಲಿಕ್ಕೆ ಆಗುತ್ತೆ ಅಂತ ಚಿಂತನೆ ಮಾಡಬಹುದು. ಆದರೆ ಪರಮಾತ್ಮನ ಗುಣಗಳು ಹಾಗಲ್ಲ, ಅನಂತ ಅಂತ. ಹಾಗಾಗಿ ಪರಮಾತ್ಮ ಅಸಂಖ್ಯೇಯ ಎಂಬುದಾಗಿ ಕರೆಸ್ಕೊಳ್ತಾನೆ. ಅದೇ ರೀತಿಯಾಗಿ ನಾವು ದ್ವಾದಶದಲ್ಲಿ ಕೂಡ ಕೇಳ್ತೇವೆ, ನೈವೋ ದಾಪಿ ಗುಣಂತೋ ಅಂತಂ ಯದ್ಗುಣಾನಾಂ ಅಜಾದಯ ಅಂತ. ಅಜಾದಯ ಅಂದರೆ ಬ್ರಹ್ಮದೇವರೇ ಮೊದಲಾದಂತಹ ದೇವತೆಗಳು. ಇವರು ಒಬ್ಬರಲ್ಲ, ಬ್ರಹ್ಮದೇವರು, ವಾಯುದೇವರು, ಲಕ್ಷ್ಮೀ, ಇಂದ್ರ, ಅಗ್ನಿ, ವಾಯು ಮುಂದಾದಂತಹ ಎಲ್ಲ ದೇವಾನುದೇವತೆಗಳು ಕೂಡ ಸೇರಿಕೊಂಡು ಎಣಿಸಿದರು. ಸರಿ, ಒಬ್ಬರಿಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಿಷ್ಟಿಲ್ಲಿ ಹುಂಡಿ ಎಣಿಸ್ತಾ ಇರ್ತಾರೆ ಯಾವಾಗಾದರೂ, ಅವು ಒಬ್ಬರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ತುಂಬ ಇರುತ್ತೆ. 10 ಜನ ಬಂದು ಎಣಿಸ್ತಾರೆ. ಹಾಗೆ ಪರಮಾತ್ಮನ ಗುಣಗಳನ್ನು ಕೂಡ ಒಬ್ಬರಿಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಒಂದು 100 ಜನ ಸೇರಿ ಎಣಿಸ್ಲಿಕ್ಕೆ ಆಗುತ್ತಾ ಅಂತಂದರೆ ನೈವೋ ದಾಪಿ ಗುಣಂತು ಅಂತ ಯದ್ಗುಣಾನಾಂ ಅಜಾದಯ ಅಂತ. ಬ್ರಹ್ಮಾದಿ ಎಲ್ಲ ದೇವಾನುದೇವತೆಗಳು ಕೂಡ ಸೇರಿಕೊಂಡು ಚಿಂತನೆ ಮಾಡಿದರೂ ಕೂಡ ಅದನ್ನು ಸಮಗ್ರವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮ ಅಸಂಖ್ಯೇಯ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಮುಂದೆ ಅಪ್ರಮೇಯ ಆತ್ಮ ಅಂತ. ಅಪ್ರಮೇಯ ಆತ್ಮ ಅಂದರೂ ಕೂಡ ಅದೇ ಅರ್ಥ. ಪರಮಾತ್ಮನ ಸ್ವರೂಪವನ್ನು ತಿಳಿಲಿಕ್ಕೆ ಸಮಗ್ರವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಲ್ಲ ಕಡೆಯೂ ಕೂಡ ಅಷ್ಟೇ, ಸಮಗ್ರವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಯೋಗ್ಯತೆ ಅನುಸಾರವಾಗಿ ನಾವು ತಿಳಿಲಿಕ್ಕೆ ಸಾಧ್ಯನೇ ಇದೆ. ನಮಗಿಂತ ಜಾಸ್ತಿ, ನಮಗಿಂತ ಉತ್ತಮ ತಿಳಿದಿರ್ತಾರೆ. ಅವರಿಗಿಂತ ಉತ್ತಮ ಬ್ರಹ್ಮದೇವರು, ವಾಯುದೇವರು, ಅವರಿಗಿಂತ ಜಾಸ್ತಿ ಲಕ್ಷ್ಮೀದೇವಿ ತಿಳಿದಿರ್ತಾಳೆ. ಆದರೆ
ಯಾರೂ ಕೂಡ ಪರಮಾತ್ಮನ ಬಗ್ಗೆ ಒಂದು ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಮಾತ್ಮನನ್ನು ಅಪ್ರಮೇಯ ಆತ್ಮ, ಪೂರ್ತಿಯಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಆತ್ಮನೇ ಸ್ವರೂಪ ಅಂತ ಎಂಬುದಾಗಿ ಪರಮಾತ್ಮನನ್ನು ಕರಿತಾ ಇದ್ದಾರೆ. ಅದೇ ರೀತಿಯಾಗಿ ಪರಮಾತ್ಮ ನಮ್ಮೆಲ್ಲರೂ ತಿಳಿದಿದ್ದಾನೆ. ಪರಮಾತ್ಮ ಅಂತ ಕರೆಸ್ಕೊಳ್ತಾರೆ. ಹಿಂದೆ ಹೇಳಿದ್ವಿ, ಅ ಅಂ ಅಹ ಪುರಾಣ ಶ್ರೀ ವ್ಯಾಸೋಶಾಖ ಸಹಸ್ರಕೃತ ಅಂತ ಪರಮಾತ್ಮ ಅಂತ ಕರೆಸ್ಕೊಳ್ತಾನೆ. ಅಂತಹ ನಾಮಕನಾದಂತಹ ಪರಮಾತ್ಮ ಏನಾಗಿದ್ದಾನೆ? ಪ್ರಮೇಯ ಆತ್ಮ, ಎಲ್ಲ ಆತ್ಮರ ಬಗ್ಗೆ ತಿಳಿದಿದ್ದಾನೆ. ಪ್ರಮೇಯನೇ ತಿಳಿಯೋದು ಅಂತ. ಪ್ರಮಾ ಅಂದರೆ ಜ್ಞಾನ, ಪ್ರಮೇಯ ಅಂದರೆ ಜ್ಞಾನಕ್ಕೆ ಯಾವುದು ಸಬ್ಜೆಕ್ಟೋ ಅದು ಯಾವುದನ್ನು ತಿಳಿತೀವೋ ಅದು ಪ್ರಮೇಯ ಅಂತ. ಇವತ್ತು ನನಗಿದು ಮೈಕ್ ಅಂತ ಗೊತ್ತಾಗ್ತಿದೆ ಅಂದರೆ ಇದು ಪ್ರಮೇಯ, ನನಗೆ ಬುದ್ಧಿಗೆ ಇದು ಇದಾಗಿದೆ, ಸಬ್ಜೆಕ್ಟ್ ಆಗಿದೆ ಅಂತ. ಹಾಗೆ ಪ್ರಮೇಯಾತ್ಮ ಅಂತಂದರೆ ಎಂತ ಹೆಸರುಳ್ಳಂತಹ ಪರಮಾತ್ಮ ಸಕಲ ಆತ್ಮರ ಬಗ್ಗೆ, ಅನಂತ ಆತ್ಮರ ಬಗ್ಗೆ ಪರಮಾತ್ಮ ತಿಳಿದಿದ್ದಾನೆ. ವ್ಯತ್ಯಾಸ ನೋಡಿ, ಪರಮಾತ್ಮನಲ್ಲಿ ಅನಂತ ಗುಣಗಳಿದ್ದಾವೆ. ಜೀವರೆಷ್ಟಿದ್ದಾರೆ? ಅನಂತ ಜೀವರಿದ್ದಾರೆ. ಅನಂತ ಜೀವರು ಸೇರಿಕೊಂಡರೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮನ ಅನಂತ ಗುಣಗಳೇ ಇರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಬ್ಬನೇ ಪರಮಾತ್ಮ ಏನಾಗಿದ್ದಾನೆ? ಅನಂತ ಜೀವರ ಬಗ್ಗೆ ತಿಳಿದುಕೊಂಡಿದ್ದಾನೆ. ಅದು ಕೂಡ ಹೇಗೆ? ನಮ್ಮಂತೆ ಸ್ವಲ್ಪ ಸ್ವಲ್ಪ ಅಲ್ಲ, ಪ್ರತಿಯೊಬ್ಬ ಜೀವರ ಬಗ್ಗೆ ಕೂಡ ಪರಿಪೂರ್ಣವಾಗಿ ತಿಳಿದುಕೊಂಡಿದ್ದಾನೆ. ಹಾಗಾಗಿ ಅವನು ಅಪ್ರಮೇಯ ಆತ್ಮ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ವಿಶಿಷ್ಟ ಅಂತ. ವಿಶಿಷ್ಟ ಅಂತಂದರೆ ಸ್ಪೆಷಲ್ ಅಂತ. ಪರಮಾತ್ಮ ಎಲ್ಲರಿಗಿಂತ ಏನಾಗಿದ್ದಾನೆ? ಸ್ಪೆಷಲ್ ಆಗಿದ್ದಾನೆ. ಯಾಕೆಂದರೆ ಎಲ್ಲರಲ್ಲೂ ಕೂಡ ಒಂದು ಲಿಮಿಟೆಡ್ ಆದಂಥ ಗುಣಗಳು ಅಂತ ಇರ್ತವೆ. ಆದರೆ ಪರಮಾತ್ಮನಲ್ಲಿ ಯಾವುದಕ್ಕೂ ಕೂಡ ಒಂದು ಇತಿಮಿತಿ ಅನ್ನೋದಿಲ್ಲ. ಎಲ್ಲದರಿಂದಲೂ ಕೂಡ ಅನಂತವಾಗಿರುವಂಥವನು ಪರಮಾತ್ಮ. ಸರ್ವಾತಿಶಯತ್ವ ವಿಶಿಷ್ಟ ಅಂತ ವಿದ್ಯಾಧಿರಾಜರು ವ್ಯಾಖ್ಯಾನ ಮಾಡೋಕಾರ ಹೇಳ್ತಾರೆ ವಿಷ್ಣು ಸಹಸ್ರನಾಮಕ್ಕೆ. ಹೀಗೆ ಪರಮಾತ್ಮ ಎಲ್ಲರಿಗಿಂತಲೂ ಸರ್ವೋತ್ತಮನಾಗಿದ್ದಾನೆ. ಹಾಗಾಗಿ ಅವನನ್ನು ವಿಶಿಷ್ಟ ಎಂಬುದಾಗಿ ಕರೀತಾ ಇದ್ದಾರೆ. ಅದೇ ರೀತಿಯಾಗಿ ವಿಶಿಷ್ಟ ಅಂದರೆ ಶಾಸ್ತ್ರದಲ್ಲಿ ಚೆನ್ನಾಗಿ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ ಅಂತ. ವಿಶೇಷವಾಗಿ ಎಲ್ಲ ಶಾಸ್ತ್ರಗಳು ಕೂಡ ಪರಮಾತ್ಮನನ್ನು ಅನೇಕ ರೀತಿಯಾಗಿ ಕೊಂಡಾಡ್ತಾ ಇದ್ದಾವೆ. ಹಾಗಾಗಿ ಪರಮಾತ್ಮನಿಗೆ ವಿಶಿಷ್ಟ ಎಂಬುದಾಗಿ ಹೆಸರು. ಇನ್ನು ವಿಶಿಷ್ಟ ಅಂತಂದರೆ ಬ್ರಹ್ಮಾದಿ ದೇವತೆಗಳು ವಿಶಿಷ್ಟರು. ಯಾಕೆಂದರೆ ನಮಗಿಂತವರು ಸ್ಪೆಷಲ್. ನಾವೆಲ್ಲರೂ ಕೂಡ ಅಲ್ಪ ಗುಣಗಳು, ದುಃಖ ಎಲ್ಲ ನಮ್ಮಲ್ಲಿದೆ. ಆದರೆ ಜೀವರಲ್ಲಿ ಉತ್ತಮ ಯಾರು? ಬ್ರಹ್ಮದೇವರು, ವಾಯುದೇವರು. ನಮಗಿಂತವರು ಸ್ಪೆಷಲ್, ವಿಶಿಷ್ಟರು. ಜೀವರಾಗಿದ್ದರೂ ಕೂಡ ಅವರಿಗೆ ಆ ಸ್ವಭಾವ ಇದೆ. ನಾವು ಜೀವರು, ಬ್ರಹ್ಮದೇವರು ಜೀವರು. ಆ ಹಂತದಲ್ಲಿ ನಾವು ಕೂಡ ಅವರು ಸೇಮ್. ಆದರೆ ನಮ್ಮಲ್ಲಿರುವಂಥ ಗುಣಗಳನ್ನು ನೋಡಿದಾಗ, ನಮ್ಮಲ್ಲಿರುವಂಥ ಜ್ಞಾನ ಬಲ ನೋಡಿದಾಗ ಅವರು ನಮಗಿಂತ ಎತ್ತರದ ವ್ಯಕ್ತಿತ್ವದವರು ಮತ್ತು ಪರಶುಕ್ಲತ್ರಯರಲ್ಲಿ ಒಬ್ಬರು. ನಮಗಿಂತ ಎಲ್ಲರೂ ಕೂಡ ಎತ್ತರದಲ್ಲಿ ಇರ್ತಾರೆ. ಒಬ್ಬ ವ್ಯಕ್ತಿ ಅಂತಂದರೆ ಅವನಿಗೆ ಉಪದೇಶ ಮಾಡಿದಂತಹ ಗುರುಗಳು ಅವನಿಗಿಂತ ಒಂದು ಗುಣ ಜಾಸ್ತಿ ಇದ್ದರೂ ಕೂಡ ಆ ವ್ಯಕ್ತಿ ಏನಾಗ್ತಾನೆ? ಅವನಿಗೆ ಉತ್ತಮನಾಗ್ತಾನೆ. ಆ ಉತ್ತಮನಾದ ವ್ಯಕ್ತಿಗೆ ಅವನಿಗೆ ಉಪದೇಶ ಮಾಡಿದಂಥ ಗುರುಗಳು ಅವರು ಶ್ರೇಷ್ಠರಾಗ್ತಾರೆ. ಹೀಗೆ ತಾರತಮ್ಯ ನಿರಂತರವಾಗಿ ಇದ್ದೇ ಇದೆ. ಅದರಲ್ಲಿ ಅತ್ಯಂತ ಎತ್ತರದ ತುದಿಯಲ್ಲಿ ಇರುವಂಥವರು ಜೀವರಲ್ಲಿ ಅಂದರೆ ಅದು ಬ್ರಹ್ಮದೇವರು, ವಾಯುದೇವರು. ಅವರಿಗೆ ಆ ಒಂದು ವೈಶಿಷ್ಟ್ಯವನ್ನು ಕೊಟ್ಟಂಥವನು. ಅವರಿಗೇನು ತಮ್ಮ ಸಾಮರ್ಥ್ಯದ ಬಂದಿದ್ದಲ್ಲ ವೈಶಿಷ್ಟ್ಯ, ಬ್ರಹ್ಮದೇವರಿಗಾಗಲಿ ವಾಯುದೇವರಿಗಾಗಲಿ ನಮಗಾಗಲಿ. ಹೀಗೆ ಎಲ್ಲ ಜೀವರಿಗೂ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೊಂದು ವೈಶಿಷ್ಟ್ಯವನ್ನು, ಸ್ಪೆಷಾಲಿಟಿಯನ್ನು ಪರಮಾತ್ಮ ಒಂದೊಂದು ಕೊಡ್ತಾನೆ. ಹಾಗಾಗಿ ಪರಮಾತ್ಮ ವಿಶಿಷ್ಟ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಮುಂದೆ ಶಿಷ್ಟಕೃತ್ ಎಂಬುದಾಗಿ. ಶಿಷ್ಟಕೃತ್ ಶಬ್ದಕ್ಕೆ ಅರ್ಥ ಶಿಷ್ಟರು ಅಂತಂದರೆ ಸಾತ್ವಿಕರು, ಸಜ್ಜನರು ಎಂಬುದಾಗಿ ಅರ್ಥ. ಆ ಶಿಷ್ಟರಿಗೆ ಪರಮಾತ್ಮ ಏನು ಮಾಡ್ತಾನೆ? ಕೃತ್, ಅವರಿಗೆ ಕೃತ ಅಂತಂದರೆ ಕೊಡೋದು. ಇನ್ನೊಂದು ಅರ್ಥ ನಾಶ ಮಾಡೋದು ಅಂತ ಅರ್ಥ ಇದೆ. ದಾನ ಅಂತ ಕೇಳ್ತೇವೆ. ಅಂತಂದರೆ ಕೊಡೋದು ಅಂತಲೂ ಅರ್ಥ ಇದೆ. ಸಂಸ್ಕೃತದಲ್ಲಿ ನಾಶ ಮಾಡೋದು ಅಂತಲೂ ಅರ್ಥ ಇದೆ. ಹಾಗೆ ಕೃತ ಅಂತಂದರೆ ಅದನ್ನು ಕ್ರಿಯೇಟ್ ಮಾಡೋದು ಅಂತಲೂ ಅರ್ಥ ಇದೆ, ಡೆಸ್ಟ್ರಾಯ್ ಮಾಡೋದು ಅಂತ ಕೂಡ ಅರ್ಥ ಇದೆ. ಹೀಗೆ ಪರಮಾತ್ಮ ಶಿಷ್ಟಕೃತ್, ಸಜ್ಜನರಿಗೆ ಉತ್ತಮವಾದಂಥ ಸಂಪತ್ತನ್ನು ಅವರಿಗೆ ಕೊಡ್ತಾನೆ, ಗುಣಗಳನ್ನೆಲ್ಲ ಕೊಡ್ತಾನೆ. ಹಾಗಾಗಿ ಶಿಷ್ಟಕೃತ್. ಕೊನೆಗೇನು ಮಾಡ್ತಾನೆ? ಆ ಶಿಷ್ಟರನ್ನೇ ನಾಶ ಮಾಡ್ತಾನೆ. ನಾಶ ಮಾಡಿ ಅವರಿಗೆ ಮತ್ತೆ ಮುಂದೆ ಉತ್ತಮವಾದಂಥ ಗತಿಯನ್ನು, ಮೋಕ್ಷವನ್ನು ಕೊಡ್ತಾನೆ. ಅದರಿಂದಾಗಿ ಪರಮಾತ್ಮ ಶಿಷ್ಟಕೃತ್ ಎಂಬುದಾಗಿ ಕರೆಸ್ಕೊಳ್ತಾನೆ.
ದ್ವಾದಶೋತ್ತರದಲ್ಲಿ ಕೂಡ ನಾವು ಕೇಳ್ತೇವೆ ಶರ್ವ ಗೀರ್ವಾಣ ಸಂಸ್ಥಾನದ ಅಂತ ಶರ್ವ ಮುಂತಾದಂಥ ಎಲ್ಲ ದೇವಾನುದೇವತೆಗಳಿಗೂ ಕೂಡ ಅವರಿಗೆ ಅವರವರ ಒಂದು ಸಂಸ್ಥಾನವನ್ನು, ಯಮನಿಗೆ ಯಮಲೋಕದ ಆಧಿಪತ್ಯ, ಇಂದ್ರನಿಗೆ ಇದು ಸ್ವರ್ಗಲೋಕದ ಆಧಿಪತ್ಯ, ಬ್ರಹ್ಮದೇವರಿಗೆ ಸತ್ಯಲೋಕದ ಆಧಿಪತ್ಯ, ಹೀಗೆ ಆ ಎಲ್ಲ ಸಜ್ಜನರಿಗೂ ಕೂಡ ಒಂದೊಂದು ಸ್ಥಾನವನ್ನು ಪರಮಾತ್ಮ ಅನುಗ್ರಹ ಮಾಡಿಕೊಡ್ತಾನೆ. ಅದರಿಂದಾಗಿ ಅವರನ್ನು ಶಿಷ್ಟ ಕೃತ್ ಎಂಬುದಾಗಿ ಪರಮಾತ್ಮನನ್ನು ಕರಿತಾ ಇದ್ದಾರೆ. ಮುಂದೆ ಶುಚಿಹಿ ಎಂಬುದಾಗಿ, ಶುಚಿಹಿ ಶಬ್ದಕ್ಕೆ ಅರ್ಥ ಶುದ್ಧನಾದಂಥವನು, ಪರಮಾತ್ಮ ಅತ್ಯಂತ ಶುದ್ಧನಾದಂಥವನು, ಹಾಗಾಗಿ ಪರಮಾತ್ಮನಿಗೆ ಶುಚಿಹಿ ಅಂತ ಹೆಸರು. ಇನ್ನು ಪರಮಾತ್ಮನ ಸ್ಮರಣೆ ಮಾಡೋದರಿಂದಾಗಿ ನಮ್ಮನ್ನು ನಾವು ಶುದ್ಧರನ್ನಾಗಿ ಮಾಡ್ಕೊಳ್ಬೋದು. ಹಿಂದೆ ಒಂದು ಸಲ ಈ ನಾಮ ಬಂದಿತ್ತು. ಹೀಗೆ ಪರಮಾತ್ಮ ಶುಚಿಹಿ, ಸ್ವಯಂ ತಾನು ಅತ್ಯಂತ ಶುದ್ಧ, ತನ್ನ ಸನ್ನಿಧಾನ ಇರುವಂತಹ ಪ್ರತಿಯೊಂದು ವಸ್ತುವನ್ನು ಕೂಡ ಶುದ್ಧವನ್ನಾಗಿ ಮಾಡುವಂಥವನು ಅಂತ ನಾವು ಕೇಳುತ್ತೇವೆ. ಒಟ್ಟು 8 ಮಂಗಳಕರವಾದಂಥ ಪದಾರ್ಥಗಳು ಅಂತ ಹೇಳ್ತಾರೆ. ದರ್ಪಣ ಅಂದರೆ ಕನ್ನಡಿ, ಪೂರ್ಣ ಕಲಶ, ಕನ್ಯೆ ಮತ್ತು ಹೂವುಗಳು ಮತ್ತು ಅಕ್ಷತೆ, ದೀಪ ಮತ್ತು ಹೂವಿನ ಮಾಲೆ, ಧ್ವಜ, ಲಾಜ. ಧ್ವಜ ಅಂತಂದರೆ ಇದು ಏನು ಧ್ವಜ ಅಂತ ಕೇಳ್ತೀವಲ್ಲ ನಾವು, ಮತ್ತು ಲಾಜ ಅಂದರೆ ಭತ್ತರಳು. ಒಟ್ಟು 8 ಪದಾರ್ಥಗಳು ಸಂಪೂರ್ಣೋಕ್ತಂ ಚಾಷ್ಟಮಂಗಲಂ ಅಂತ ಹೇಳ್ತಾರೆ. ಅಷ್ಟಮಂಗಳ ಪದಾರ್ಥಗಳು ಅಂತ, ದೀಪ, ಮಾಲ, ಧ್ವಜ, ಲಾಜ ಅಂತೆಲ್ಲ ಹೇಳ್ತಾರೆ. ಆ 8 ಪದಾರ್ಥಗಳು ಯಾಕೆ ಶುಚಿಯಾಯಿತು ಅಂತಂದರೆ ಅದರಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ. ಭತ್ತರಳಿನಲ್ಲಿ ಆಗಲಿ, ದೀಪದಲ್ಲಿ ಆಗಲಿ. ಹಾಗಾಗಿ ಯಾವುದೇ ಸತ್ಕರ್ಮ ಮಾಡೋಕ್ಕಾದ್ರೂ ಕೂಡ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡೇ ನಾವು ಪ್ರಾರಂಭ ಮಾಡ್ತೇವೆ. ಅದೇ ರೀತಿಯಾಗಿ ಒಂದು ಪೂಜೆ, ಏನೋ ಒಂದು ಹೋಮ ಕೀರ್ಮ ಅಂತಂದ್ರೂ ಕೂಡ ಹೂ ಅನ್ನೋದು ಬೇಕೇ ಬೇಕು. ಅದೇ ರೀತಿ ಅಕ್ಷತೆ ಅನ್ನೋದು ಬೇಕೇ ಬೇಕು. ಯಾಕೆಂದರೆ ಅದು ಅತ್ಯಂತ ಪರಿಶುದ್ಧವಾದ ವಸ್ತು, ಅದರಲ್ಲಿ ಪರಮಾತ್ಮನ ಸನ್ನಿಧಾನ ಇರುತ್ತೆ ಅಂತ ಹೇಳ್ತಾರೆ. ಹೀಗೆ ಪರಮಾತ್ಮ ತಾನು ಶುದ್ಧ, ತನ್ನ ಸ್ಮರಣೆ ಮಾಡುವಂಥವರನ್ನು ಶುದ್ಧ ಮಾಡುವಂಥವನು, ತನ್ನ ಸನ್ನಿಧಾನ ಎಲ್ಲಿ ವಿಶೇಷವಾಗಿರುತ್ತೋ ಆ ವಸ್ತುಗಳನ್ನು, ವ್ಯಕ್ತಿಗಳನ್ನು ಕೂಡ ಶುದ್ಧರನ್ನಾಗಿ ಮಾಡ್ತಾನೆ. ಅದರಿಂದಾಗಿ ಪರಮಾತ್ಮನನ್ನು ಶುಚಿ ಅಂತ ಕರೀತಾ ಇದ್ದಾರೆ. ಇನ್ನು ಜೀವರನ್ನು ಶುಚಿಯನ್ನಾಗಿ ಮಾಡುವಂಥವನು ಅಂತ. ಜೀವರನ್ನು ಶುಚಿ ಮಾಡೋದು ಅಂದರೆ ಜೀವರು ಯಾವ ಶುಚಿಯಾಗ್ತಾರೆ ಅಂದರೆ ಅವರಿಗಿರುವಂತಹ 3 ದೇಹಗಳು ಹೋಗಬೇಕು. ಅನಿರುದ್ಧ ದೇಹ, ಲಿಂಗ ದೇಹ, ಈ ಬಾಹ್ಯ ದೇಹ. ಈ ಎಲ್ಲ 3 ದೇಹಗಳು ಹೋದಾಗ ಅವನೇನಾಗ್ತಾನೆ? ಪರಿಶುದ್ಧನಾಗ್ತಾನೆ. ಆವಾಗ ಅವನಿಗೆ ಮೋಕ್ಷ ಎಂಬುದಾಗುತ್ತೆ. ಹಾಗಾಗಿ ಪರಮಾತ್ಮ ಜೀವರಿಗೆ ಮೋಕ್ಷ ಕೊಡೋದು ಅಂದರೆ ಅವ್ರನ್ನ ಶುದ್ಧ ಮಾಡೋದು, ಕ್ಲೀನ್ ಮಾಡೋದು ಅಂತ. ಹೀಗೆ ಪರಮಾತ್ಮನನ್ನು ಶುಚಿಹಿ ಎಂಬುದಾಗಿ ಕರೀತಾ ಇದ್ದಾರೆ. ಇನ್ನೊಂದು ಶುಚಿ ಅಂತಂದರೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಒಂದು ಮಾತನ್ನು ಹೇಳ್ತಾರೆ, ಅಜಸ್ರೇಣ ಶೋಚಿಚ ಶೋಚುಷಾನಃ ಅಂತ. ಪರಮಾತ್ಮ ಕೆಲವೊಂದುಗಳ ಏನು ಮಾಡ್ತಾನೆ? ಶೋಚ ಪಡ್ತಾನೆ. ಶೋಚತಿ ಅಂದರೆ ದುಃಖ ಪಡೋದು ಅಂತ. ಪರಮಾತ್ಮನ ನಾವು ರಾಮಾವತಾರದಲ್ಲಿ ಕೇಳ್ತೇವೆ. ಪರಮಾತ್ಮ ರಾಮನಾಗಿದ್ದಾಗ ತಾನೇನು ಮಾಡ್ದ? ಸೀತೆ ಅಪಹಾರ ಆದಾಗ ದುಃಖಪಟ್ಟ, ಅರ್ಥಾತ್ ದುಃಖಪಟ್ಟ ನಟಿಸಿದ. ಅದೇ ರೀತಿಯಾಗಿ ಅನೇಕ ಸಲ ತಾನು ಅತ್ತಂತೆ ನಟಿಸ್ತಾನೆ. ಅದೇ ರೀತಿಯಾಗಿ ದುರ್ಯೋಧನಾದಿಗಳ ಸಂಹಾರ ಆಯಿತು ಎಂಬುದಾಗಿ ಇವರಿಗೆ ಹೇಳ್ತಾನೆ. ಯಾರಿಗೆ? ಗಾಂಧಾರಿಗೆ ಮತ್ತು ಧೃತರಾಷ್ಟ್ರನಿಗೆ. ಆ ಸಂದರ್ಭದಲ್ಲಿ ಕೂಡ ತುಂಬ ಅತ್ತಂತೆ ಪರಮಾತ್ಮ ನಟನೆ ಮಾಡ್ತಾನೆ. ಹೀಗೆ ಮತ್ತು ಈ ವೇದವ್ಯಾಸ ಅವತಾರದಲ್ಲೂ ಕೂಡ ಶುಕಾಚಾರ್ಯ ಕಾಣಿಸ್ತಿದ್ದ ಹೋದಾಗ ತುಂಬ ದುಃಖಗುಣತೆ ಪರಮಾತ್ಮ ನಟನೆ ಮಾಡ್ತಾನೆ. ಹೀಗೆ ಪರಮಾತ್ಮ ಅಳತಾನೆ. ಆದರೂ ಅದೇನು ನಟನೆ ಮಾತ್ರ. 15 ಜನರ ಮೋಹಕ್ಕೋಸ್ಕರ, ಅಸುರ ಮೋಹನಕ್ಕೋಸ್ಕರ ಪರಮಾತ್ಮ ಶುಚಿಹಿ, ಅತ್ತಂತೆ ನಟನೆ ಮಾಡ್ತಾನೆ. ಆದ್ದರಿಂದಾಗಿಯೂ ಕೂಡ ಪರಮಾತ್ಮ ಶುಚಿಹಿ. ಇನ್ನೊಬ್ಬರಿಗೆ ಅಳಿಸ್ತಾನೆ ಅಂದರೆ ಯಾರು ದುಃಖವನ್ನು ಪಡುವಂಥ ಯೋಗ್ಯತೆ ಇರುತ್ತೋ, ಅರ್ಥಾತ್ ಯಾರು ಪಾಪಿಷ್ಠರಾಗಿರ್ತಾರೋ ಅವರಿಗೆ ದುಃಖವನ್ನು ಕೊಡುವಂಥವನು ಕೂಡ ಪರಮಾತ್ಮನೇ. ಸುಖ ಕೊಡುವವನು ಪರಮಾತ್ಮ ಸಜ್ಜನರಿಗೆ, ಕೆಟ್ಟ ವ್ಯಕ್ತಿಗಳಿಗೆ ದುಃಖವನ್ನು ಪರಮಾತ್ಮನೇ ಕೊಡ್ತಾನೆ. ಆ ಮೂಲಕ ಅವರಿಗೆ ಶೋಕವನ್ನು ಕೊಡ್ತಾನೆ. ಹೀಗೆ ಪರಮಾತ್ಮ ಶುಚಿಹಿ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಮುಂದೆ ಸಿದ್ಧಾರ್ಥ ಅಂತ. ಸಿದ್ಧಾರ್ಥ ಶಬ್ದಕ್ಕೆ ಅರ್ಥ ನಮಗೆಲ್ಲ ಅನೇಕ ರೀತಿಯಾದಂಥ ಆಸೆ ಆಕಾಂಕ್ಷೆಗಳು ಇರ್ತವೆ. ಅದು ಬೇಕು, ಇದು ಬೇಕು, ಒಂದು ಸಿಕ್ಕರೆ ಇನ್ನೊಂದು ಬೇಕು ಅಂತ ಸಹಜ ಆಕಾಂಕ್ಷೆಗಳು ಇದ್ದೇ ಇರ್ತವೆ. ಆದರೆ ಪರಮಾತ್ಮ ಅವನು ಸಿದ್ಧಾರ್ಥ, ಅವನಿಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲವೂ ಏನಾಗಿದೆ? ಸಿದ್ಧ ಆಗಿಬಿಟ್ಟಿದೆ, ರೆಡಿಯಾಗಿಬಿಟ್ಟಿದೆ. ಹಾಗಾಗಿ ಅವನಿಗೆ
ಅವನಿಗೆ ಬೇಕಾದಂತಹ ಎಲ್ಲ ಅರ್ಥಗಳು ಪುರುಷಾರ್ಥಗಳು ಅಂತ ಕೇಳ್ತೇವೆ. ಅರ್ಥ ಅಂದರೆ ಬಯಸೋದು ಅಂತ. ಪರಮಾತ್ಮನಿಗೆ ಒಂದು ಯಾವುದೋ ಬಯಕೆ ಅಂತ ಇಲ್ಲವೇ ಇಲ್ಲ, ಯಾಕೆಂದರೆ ಎಲ್ಲವೂ ಅವನಿಗೆ ಸಿದ್ಧವಾಗಿ ಬಿಟ್ಟಿದೆ. ಹಾಗಾಗಿ ಪರಮಾತ್ಮ ಸಿದ್ಧಾರ್ಥ ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನು ಯಾರು ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾರೋ ಅವರಿಗೆ ಅವರು ಬೇಡಿದಂಥ ಅರ್ಥಗಳನ್ನು, ಅರ್ಥ ಧರ್ಮ, ಅರ್ಥ ಕಾಮ ಮೋಕ್ಷ, ಪುರುಷಾರ್ಥಗಳು ಅಂತ. ಅರ್ಥ ಅಂದರೆ ಬಯಸೋದು. ಹೀಗೆ ಅವರಿಗೆ ಆ ಪದಾರ್ಥಗಳನ್ನು ಸಿದ್ಧ ಮಾಡಿ ಪರಮಾತ್ಮ ಕೊಡ್ತಾನೆ. ಹಾಗಾಗಿ ಪರಮಾತ್ಮ ಸಿದ್ಧಾರ್ಥ ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನೊಂದು ಅರ್ಥ ಅಂದರೆ ಹಿಂದೆ ಹೇಳಿದಂತೆ ಬಯಸೋದು. ಸಿದ್ಧಾರ್ಥ ಅಂದರೆ ಸಿದ್ಧ ಪುರುಷರು ಅಂತ ನಾವು ಕೇಳ್ತೇವೆ. ಅಂದರೆ ಒಳ್ಳೆಯ ಎತ್ತರದ ಸಾಧನೆ ಮಾಡಿದಂಥವರಿಗೆ ಸಿದ್ಧ ಪುರುಷರು ಅಂತ ಕರೀತಾ ಇದ್ದಾರೆ. ಆ ಸಿದ್ಧ ಪುರುಷರು ಯಾರನ್ನು ಅವರಿಗೆ ಏನು ಪ್ರಯೋಜನ ಅಂದರೆ ಪರಮಾತ್ಮನನ್ನು ಪಡೆಯುವುದೇ ಅವರಿಗೆ ಪ್ರಯೋಜನ. ಹೀಗೆ ಯಾರು ಸಿದ್ಧ ಪುರುಷರಿಗೆ ಪ್ರಯೋಜನವಾಗಿದ್ದಾನೋ ಅವನು ಸಿದ್ಧಾರ್ಥ ಅಂತ. ಪರಮಾತ್ಮ ಸಿದ್ಧಾರ್ಥ ಅಂತ ಕರೆಸ್ಕೊಳ್ತಾನೆ. ಹಾಗೆ ಸಿದ್ಧ ಸಂಕಲ್ಪ, ಇದು ಕೂಡ ಅದೇ ಅರ್ಥ. ಪರಮಾತ್ಮನ ಸಂಕಲ್ಪ ಎಲ್ಲವೂ ಕೂಡ ಯಾವತ್ತೂ ಕೂಡ ಅದು ವ್ಯರ್ಥ ಆಗೋದಿಲ್ಲ. ಪರಮಾತ್ಮನ ಸಂಕಲ್ಪಗಳು ಪ್ರತಿಯೊಂದು ಕೂಡ ಈಡೇರ್ತಾ ಇದ್ದಾವೆ. ಹಾಗಾಗಿ ಪರಮಾತ್ಮ ಸಿದ್ಧ ಸಂಕಲ್ಪ ಅಂತ ಕರೆಸ್ಕೊಳ್ತಾನೆ. ಅದೇ ರೀತಿಯಾಗಿ ಯಾರು ಅವನ ಚಿಂತನೆ ಮಾಡ್ತಾರೋ ಅವರ ಸಂಕಲ್ಪಗಳನ್ನು ಕೂಡ ಪರಮಾತ್ಮ ಈಡೇರಿಸ್ತಾನೆ ಅಂತ. ಹಾಗಾಗಿ ಸಿದ್ಧ ಸಂಕಲ್ಪ. ಮುಂದೆ ಸಿದ್ಧಿದ ಅಂತಂದರೆ ತನ್ನನ್ನು ಉಪಾಸನೆ ಮಾಡುವಂಥ ವ್ಯಕ್ತಿಗಳಿಗೆ ಒಳ್ಳೆಯ ಸಿದ್ಧಿಯನ್ನು ತಂದು ಕೊಡುವಂಥವನು. ಹಾಗಾಗಿ ಅವನು ಸಿದ್ಧಿದ ಅಂತ ಕರೆಸ್ಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಅಷ್ಟ ಸಂಪತ್ತು ಅಂತ ಕರೀತಾರೆ. ಅಣಿಮ ಮಹಿಮಾ ಚೈವ ಗರಿಮಾ ಲಗಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯ ಮೀಶಿತ್ವ ಮಶಿತ್ವಂ ಚಾಷ್ಟಭೂತಯ ಅಂತ. ಚಿಕ್ಕದಾಗೋದು, ದೊಡ್ಡದಾಗೋದು, ತುಂಬ ವೇಟ್ ಆಗೋದು, ತುಂಬ ಲೋ ಆಗೋದು, ಈ ರೀತಿಯಾಗೆಲ್ಲ ಅದು 8 ಸಿದ್ಧಿಗಳು ಅಂತ ಕರೀತಾರೆ. ಏನು ಬೇಕೋ ಅದನ್ನು ಬಯಸೋದು, ಯಾರನ್ನು ಬೇಕಾದರೂ ಕೂಡ ನಮ್ಮ ವಶದಲ್ಲಿ ಇಟ್ಕೊಳ್ಳೋದು ಅಂತೆಲ್ಲ 8 ಸಿದ್ಧಿಗಳಿದ್ದಾವೆ. ಯಾರು ಅದನ್ನು ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾರೋ ಅವರಿಗೆ ಆ ಸಿದ್ಧಿಗಳನ್ನು ಪರಮಾತ್ಮ ತಂದುಕೊಡ್ತಾನೆ. ಹಾಗಾಗಿ ಪರಮಾತ್ಮ ಸಿದ್ಧಿದ ಅಂತ ಕರೆಸ್ಕೊಳ್ತಾನೆ. ನಾವು ಇದರಲ್ಲಿ ಕೇಳ್ತೇವೆ, ಸುಮಧ್ವಿಜಯದಲ್ಲಿ ಆಚಾರ್ಯರು ಅವರಿಗೆ ಒಳ್ಳೆಯ ಪರಾಕ್ರಮ ಕೂಡ ಇತ್ತು. ಸಾಮಾನ್ಯವಾಗಿ ಸನ್ಯಾಸಿಗಳು ಅಂದರೆ ಅಷ್ಟೇ ಅವರಿಗೆ ಪರಾಕ್ರಮ ಇರೋದಿಲ್ಲ, ಅವರು ಅದರ ಕಡೆ ಗಮನ ಕೂಡ ಕೊಡಬಾರ್ದು. ಆದರೆ ಆಚಾರ್ಯರು ಸಾಕ್ಷಾತ್ ವಾಯುದೇವರ ಅವತಾರ. ಹಾಗಾಗಿ ಒಳ್ಳೆಯ ದೇಹದ ಸೌಂದರ್ಯವೂ ಇತ್ತು, 32 ಲಕ್ಷಣಗಳಿದ್ದವು, ಒಳ್ಳೆಯ ಪರಾಕ್ರಮ ಇತ್ತು. ಇದನ್ನು ಕೇಳಿದಾಗ ಇಬ್ಬರು ವ್ಯಕ್ತಿಗಳು ಬರ್ತಾರೆ, ಜಗಜ್ಜಟ್ಟಿಗಳು, ಒಳ್ಳೆಯ ಫೈಟರ್ಸ್ ಅವ್ರು ಬಂದು ಏನು ಮಾಡ್ತಾರೆ, ನಾವು ಏನಾದರೂ ಮಾಡಿ ಆಚಾರ್ಯನ ಸೋಲಿಸ್ತೇವೆ ಅಂತ. ಇವರೊಬ್ಬ ಸನ್ಯಾಸಿಗಳು, ಇವ್ರ ಹತ್ರ ಏನೋ ಸಾಮರ್ಥ್ಯ ಇರಲಿಕ್ಕೆ ಸಾಧ್ಯ ಅಂತ ಅವರ ಒಂದು ಇದು. ಬರ್ತಾರೆ, ಬಂದಾಗ ಆಚಾರ್ಯ ಹೇಳ್ತಾರೆ, ಏನಕ್ಕೆ ಬಂದ್ರಿ ಅಂತ. ಇಲ್ಲ, ನಾನು ನೀವು ಸೋಲಿಸ್ಬೇಕಂತ ಬಂದಿದ್ದೀವಿ ಅಂತ. ಸರಿ, ಅವಶ್ಯವಾಗಿ ಸೋಲಿಸ್ರಿ ಅಂತ ಆಚಾರ್ಯರು ತಾವು ಒಂದು ಕಡೆ ಕೂಡ್ತಾರೆ. ಇಬ್ಬರೂ ಜಗಜ್ಜಟ್ಟಿಗಳು ಸೇರಿಕೊಂಡು ಆಚಾರ್ಯರ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಸುಗಲಿಕ್ಕೆ ಶುರು ಮಾಡ್ತಾರೆ. ನಿರಂತರವಾಗಿ ಅನೇಕ ಹೊತ್ತುಗಳ ಕಾಲ ಕುತ್ತಿಗೆಯನ್ನು ಗಟ್ಟಿ ಹಿಡಿದುಕೊಂಡರೂ ಕೂಡ ಅದು ಆಚಾರ್ಯರಿಗೆ ಏನೂ ಆಗಲಿಲ್ಲ. ಇದು ಒಂದು ಸಿದ್ಧಿ. ಅದೇ ರೀತಿಯಾಗಿ ತಮ್ಮ ಕೈಯನ್ನು ಕೆಳಗಡೆ ಇಡ್ತಾರೆ ಅಂತೆ. ನಿಮಗೆ ಸಾಮರ್ಥ್ಯದ ಕೈಯನ್ನು ಮೇಲೆ ಕೆತ್ತಿ ಅಂತ ಹೇಳ್ತಾರೆ. ಆ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ಎತ್ತಲಿಕ್ಕೆ ಶುರು ಮಾಡಿದರೂ ಕೂಡ ಎತ್ತಲಿಕ್ಕೆ ಆಗೋದೇ ಇಲ್ಲ. ಇದು ಒಂದಾಯಿತು. ಇನ್ನೊಂದು ಅದ್ಭುತವಾದ್ದು ಅಂದರೆ, ಒಬ್ಬ ಚಿಕ್ಕ ಹುಡುಗ, 6 ವರ್ಷದ ಬಾಲಕ, ಅವನನ್ನು ಕರೆದು ಹೇಳ್ತಾರೆ, ತಮ್ಮ ಅಣಿಮಾ ಶಕ್ತಿಯನ್ನು ಪ್ರಯೋಗ ಮಾಡ್ತಾ, ನಾನೀಗ ಒಂದು 60 kg ಇದ್ದೇನೆ ಅಂದರೆ ನನಗೆ ಅಣಿಮಾ ಸಿದ್ಧಿ ಬಂತಂದರೆ 5 kg ಅಷ್ಟೇ ಆಗಬಹುದು. ದೇಹ ಇದೇ ಅವಸ್ಥೆಯಲ್ಲಿ ಇರುತ್ತೆ, ಅದರಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಅದರ ಒಳಗಡೆ ಇರುವಂತಹ ತೂಕ ಕಡಿಮೆ ಆಗುತ್ತೆ, ಲೋ ವೇಟ್ ಆಗುತ್ತೆ. ಹಾಗೆ ಅವನ ಹೆಗಲ ಮೇಲೆ ಆಚಾರ್ಯರು ಕೂಡ್ತಾರೆ ಅಂತೆ. 6 ವರ್ಷದ ಪುಟ್ಟ ಬಾಲಕನ ಹೆಗಲ ಮೇಲೆ 50-60 ವರ್ಷದ ಮಧ್ವಾಚಾರ್ಯರು ಕೂಡ್ತಾರೆ. ಕೂತ್ಕೊಂಡ್ರೆ ಆ ವ್ಯಕ್ತಿ ಒಂದು ದೇವಸ್ಥಾನ, ಕಾಂತಾವರ ಅಂತಲೇ ಬಹುಶಃ ಏನಿರ್ಬೋದು, ಆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕ್ತಾರೆ ಅಂತೆ. ಇಬ್ಬರು ಜಗಜ್ಜಟ್ಟಿಗಳು ಬಂದು ಆಚಾರ್ಯರ ಹೆಬ್ಬೆಟ್ಟನ್ನು ಸಾಧ್ಯ ಆಗಲಿಲ್ಲ. ಆದರೆ ಆ ವ್ಯಕ್ತಿ ಏನು ಮಾಡಿದ, 6 ವರ್ಷದ ಬಾಲಕ ಆಚಾರ್ಯರನ್ನು ಹೊತ್ತುಕೊಂಡು ಅನಾಯಾಸ, ಭಾರಿ ಕಷ್ಟಪಡಲಿಲ್ಲ. 6 ವರ್ಷದ ಬಾಲಕ ಅನಾಯಾಸವಾಗಿ ಆಚಾರ್ಯ ಹೊತ್ತುಕೊಂಡು ಪ್ರದಕ್ಷಿಣೆ ಹಾಕ್ತಾನೆ ಅಂತ ಹೇಳ್ತಾರೆ. ಇದು ಅಣಿಮಾ ಸಿದ್ಧಿ ಅಂತ. ಹೀಗೆ ಅನೇಕ ಸಿದ್ಧಿಗಳಿದ್ದಾವೆ. ನಮ್ಮ ಯೋಗ್ಯತಾಸಾರವಾಗಿ ಉಪಾಸನೆ ಮಾಡುವಂಥವರಿಗೆ ಆ ಸಿದ್ಧಿಯನ್ನು ಪರಮಾತ್ಮ ಕೊಡ್ತಾನೆ. ಎಲ್ಲ ಜೀವರಲ್ಲಿ ಅತ್ಯಧಿಕ ಸಿದ್ಧಿ ಇರೋದು ಅಂದರೆ ಒಂದು ವಾಯುದೇವರಿಗೆ, ಒಂದು ಬ್ರಹ್ಮದೇವರಿಗೆ. ಒಟ್ಟು 18 ಸಿದ್ಧಿಗಳು ಇರೋದು. ಮನುಷ್ಯರಿಗೆ ಅನುಕೂಲವಾದದ್ದು 8 ಸಿದ್ಧಿಗಳು ಮಾತ್ರ. ಅದರಲ್ಲೂ ಕೂಡ ಇವತ್ತಿಗೂ ಕೂಡ ಹಿಮಾಲಯ ಮುಂತಾದಂತಹ ಒಂದು ದುರ್ಗಮ ಪ್ರದೇಶಗಳಲ್ಲಿ
ನಿರಂತರವಾಗಿ ತಪಸ್ ಮಾಡ್ತಾ ಯೋಗ ಸಿದ್ಧಿಯನ್ನು ಪಡೆದಂತಹ ಆ ಸಾಧುಗಳೆಲ್ಲರಿಗೂ ಕೂಡ ಅನೇಕ ಯೋಗ ಸಿದ್ಧಿಗಳು ಇದ್ದಾವೆ. ಅಣಿಮಾ ಮಹಿಮಾ ಅಂತಹ ಸಿದ್ಧಿಗಳು ಇವತ್ತಿಗೂ ಇದೆ ಅಂತ ತಿಳಿಸ್ತಾರೆ. ಆದರೆ ಮನುಷ್ಯರಿಗೆ ಸಾಧ್ಯ ಇರೋದು 8 ಮಾತ್ರ. ದೇವಾನುದೇವತೆಗಳಿಗೆ ಅವರ ಯೋಗ್ಯತೆ ಸಹ ಹೆಚ್ಚಾಗ್ತಾ 18 ಸಿದ್ಧಿಗಳು ಉತ್ತಮ ಜೀವರಿಗೆ ಇರ್ತಾವೆ ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ಸಿದ್ಧಿ ಸಾಧನ ಅಂತ, ಆ ಸಿದ್ಧಿಯನ್ನು ಕೊಡುವಂಥವನು ಅವನೇ. ಆ ಕೊಟ್ಟಂತಹ ಸಿದ್ಧಿ ನನಗೇನೋ ಇವತ್ತು ಅಣಿಮಾ ಶಕ್ತಿ ಬಂತು, ಮಹಿಮಾ ಶಕ್ತಿ ಯಾರಿಗೋ ಅವ್ರಿಗೆ ಬಂತು ಅಂತ ನಿಳ್ಕೊಂಬಿಡ್ಲಿ. ಅದನ್ನು ಯಾವುದಕ್ಕೆ ಯೂಸ್ ಮಾಡ್ಕೊಳ್ಬೇಕು? ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸಬೇಕು. ಹಾಗಾಗಿ ಸಿದ್ಧಿ ಸಾಧನ, ತಾನೇ ಸಿದ್ಧಿಯನ್ನು ಕೊಡ್ತಾನೆ. ಆ ಸಿದ್ಧಿಯಿಂದಾಗಿ ಪರಮಾತ್ಮ ಏನು ಮಾಡಿಸ್ತಾನೆ? ಒಳ್ಳೆಯ ಸಾಧನೆಯನ್ನು ಕೂಡ ಮಾಡಿಸ್ತಾನೆ ಅಂತ. ಹಾಗಾಗಿ ಪರಮಾತ್ಮ ಸಿದ್ಧಿ ಸಾಧನ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಮುಂದಿನ ಶ್ಲೋಕ, ವೃಷಾಹಿ ವೃಷಭೋ ವಿಷ್ಣು ವೃಷಪರ್ವ ವೃಷೋದರ ವರ್ಧನೋ ವರ್ಧಮಾನಶ್ಚ ವಿವಿಕ್ತ ಶ್ರುತಿಸಾಗರ ಎಂಬುದಾಗಿ. ವೃಷಾಹಿ, ವೃಷ ಅಂದರೆ 2 ಅರ್ಥ. ಒಂದು ಎತ್ತು ಅಂತ, ಇನ್ನೊಂದು ಧರ್ಮ ಅಂತ. ಹಾಗಾಗಿ ವೃಷಾಹಿ ಅಂತಂದರೆ ಧರ್ಮವನ್ನು ನಿರಂತರವಾಗಿ ಕಾಪಾಡುವಂಥವನು ಪರಮಾತ್ಮ. ಹಾಗಾಗಿ ಅವನು ವೃಷಾಹಿ ಅಂತ ಕರೆಸ್ಕೊಳ್ತಾನೆ. ಅದೇ ರೀತಿಯಾಗಿ ಎತ್ತಿನೊಳಗಡೆ ಅಂತರ್ಯಾಮಿಯಾಗಿ ಇದ್ದುಕೊಂಡು ಅದರ ಮೂಲಕ ನೆಲವನ್ನು ಉಳಿಸಿ ಆ ಮೂಲಕ ಇಡೀ ಜಗತ್ತಿಗೆ ಧಾನ್ಯವನ್ನು ಕೊಡುವಂಥವನು ಪರಮಾತ್ಮ. ಹೀಗೆ ಪರಮಾತ್ಮ ವೃಷಾಹಿ ಅಂತ ಕರೆಸ್ಕೊಳ್ತಾ ಇದ್ದಾನೆ. ಮುಂದೆ ವೃಷಭ ಅಂತ. ವೃಷಭ ಶಬ್ದಕ್ಕೆ ಅರ್ಥ, ಒಂದು ಅರ್ಥ ಎತ್ತು, ಅದರಲ್ಲಿ ಅಂತರ್ಯಾಮಿಯಾಗಿರ್ತಾರೆ. ಇವತ್ತು ನಾವೆಲ್ಲ ಮಣ್ಣೆತ್ತಿನ ಅಮಾವಾಸ್ಯೆ ಅಂತೆಲ್ಲ ಕೂಡ ಮೃತ್ತಿಕಾ ವೃಷಭವನ್ನು ಮಾಡಿ ಪೂಜೆ ಮಾಡ್ತೇವೆ. ಏಕೆಂದರೆ ವೃಷಭದಲ್ಲಿ ಪರಮಾತ್ಮ ವಿಶೇಷ ಸನ್ನಿಧಾನ, ಗೋವಿನಲ್ಲಿ ಪರಮಾತ್ಮನ ಅತ್ಯಂತ ಹೆಚ್ಚಿನ ಸನ್ನಿಧಾನ. ಅದೇ ರೀತಿಯಾಗಿ ಅದರ ಗಂಡು ಜಾತಿಯಾದಂತಹ ಎತ್ತಿನಲ್ಲಿಯೂ ಕೂಡ ಪರಮಾತ್ಮನ ಸನ್ನಿಧಾನ ಇರುತ್ತೆ. ಹಾಗೆ ಇನ್ನೊಂದು ಅರ್ಥ ವೃಷು ಸೇಚನೆ ಅಂತ ಧಾತು. ಸೇಚನ ಅಂತಂದರೆ ಸ್ಪ್ರೇ ಮಾಡೋದು. ಅರ್ಥಾತ್ ಮೋಡದಲ್ಲಿ ಇದ್ದುಕೊಂಡು ನಮಗೆಲ್ಲ ಮಳೆಯನ್ನು ಸುರಿಸುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನನ್ನು ವೃಷಭ ಎಂಬುದಾಗಿ ಕರಿತಾ ಇದ್ದಾರೆ. ವಿಶೇಷವಾಗಿ ಐತರೇಯ ಉಪನಿಷತ್ತಿನಲ್ಲಿ ಪರಮಾತ್ಮನನ್ನು ವೃಷ್ಟಿಹಿ ಅಂತ ಕರೀತಾರೆ. ವೃಷ್ಟಿಹಿ ಸಂಧಿಹಿ ಪರ್ಜನ್ಯ ಸಂಧಾತ ಅಂತ ಪರಮಾತ್ಮ ವೃಷ್ಟಿ. ಯಾಕೆಂದರೆ ಮಳೆ ಸುರಿಸುವಂಥ ಅವನೇ ಆಗಿದ್ದಾನೆ. ಹಾಗಾಗಿ ಅವನನ್ನು ವೃಷ್ಟಿಹಿ ಎಂಬುದಾಗಿ ಉಪನಿಷತ್ತು ಕೂಡ ಕರೆಯುತ್ತೆ. ಹಾಗೆ ಋಗ್ಭಾಷ್ಯದಕ್ಕೆ ಟೀಕೆಯನ್ನು ಬರೆಯಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಹೇ ಅಗ್ನೇ ತ್ವಂ ವೃಷಭೋ ವರ್ಷಣಸ್ಯ ಕರ್ತ ಅಂತ. ಅಲ್ಲಿ ಹೇಳ್ತಾರೆ ಪರಮಾತ್ಮನನ್ನು ವೃಷಭ ಅಂತ ಕರೀತಾರೆ ವೇದದಲ್ಲಿ. ಯಾಕೆ ಕರೀತಾರೆ ಅನ್ನೋದಕ್ಕೆ ವ್ಯಾಖ್ಯಾನ ಬರೀತಾರೆ, ವರ್ಷಣಸ್ಯ ಕರ್ತ, ಮಳೆ ಸುರಿಸ್ತಾನೆ, ಹಾಗಾಗಿ ಪರಮಾತ್ಮನನ್ನು ವೃಷಭ ಅಂತ ಕರೀಬೇಕು ಅಂತ ವೇದವೂ ಹೇಳುತ್ತೆ, ಆಚಾರ್ಯರು ಹೇಳ್ತಾರೆ. ಹೀಗೆ ಪರಮಾತ್ಮ ವೃಷಭ ಅಂತ. ಇನ್ನೊಂದು ನಾವು ವಿಶೇಷವಾಗಿ ಪ್ರತಿನಿತ್ಯ ಅಗ್ನಿಯಲ್ಲಿ ಚಿಂತನೆ ಮಾಡಬೇಕಾದಂತಹ ಪರಮಾತ್ಮನ ರೂಪದ ಬಗ್ಗೆ ವೇದ ಹೇಳುತ್ತೆ. ಋಗ್ವೇದ, ಚತ್ವಾರಿ ಶೃಂಗ ತ್ರಯೋಸ್ಯ ಪಾದ ದ್ವೇಷೇಶ್ಯ ಸಪ್ತಹಸ್ತಾಸೋಸ್ಯ ತ್ರಿಧಾಬದ್ಧೋ ವೃಷಭೋ ರೌರವೀತಿ ಮಹೋದೇವೋ ಮರ್ತ್ಯಾಂಗ್ ಆವಿವೇಶ ಅಂತ ಪರಮಾತ್ಮನನ್ನು ಅಲ್ಲಿ ವೃಷಭ ಎಂಬುದಾಗಿ ವೇದ ಕೊಂಡಾಡ್ತಾ ಇದೆ. ಅಲ್ಲಿ ಯಾಕೆ ಅಂತಂದರೆ ಭಕ್ತರ ಅಭೀಷ್ಟಗಳನ್ನು ಪೂರೈಸುವಂಥವನು. ಹಿಂದೆ ಹೇಳಿದಂತೆ ವರ್ಷ ಅಂದರೆ ಸುರಿಸೋದು, ಭಕ್ತರಿಗೆ ಅಭೀಷ್ಟದ ಮಳೆಯನ್ನು ಸುರಿಸ್ತಾನೆ ಪರಮಾತ್ಮ ಅಂತ ವೃಷಭ ಎಂಬುದಾಗಿ ಕರೀತಾ ಇದ್ದಾರೆ. ಮುಂದೆ ವಿಷ್ಣು, ವಾಸ್ತವಿಕವಾಗಿ ಇದು 2ನೇ ನಾಮ ಕೂಡ ವಿಷ್ಣು ಅಂತ ಬಂದಿದೆ. ವಿಶ್ವಂ ವಿಷ್ಣು ಅಂತ ಶುರುವಾಗಿತ್ತು, ಈಗ 2ನೇ ಸಲ ಈ ನಾಮ ಬರ್ತಾ ಇದೆ. ಒಂದು ಅರ್ಥ ವಿಶಿಲ್ರ ವ್ಯಾಪ್ತವು ಅಂತ, ಎಲ್ಲ ಕಡೆ ವ್ಯಾಪ್ತನಾಗಿರುವಂಥವನು ಪರಮಾತ್ಮ ಅಂತ ಪರಮಾತ್ಮನನ್ನು ವಿಷ್ಣು ಅಂತ ಕರೀತಾರೆ. ಆಮೇಲೆ ನರಸಿಂಹ ತಾಪನೀಯ ಉಪನಿಷತ್ತು ಅಂತ ಒಂದು ಉಪನಿಷತ್ತು, ಅಷ್ಟು ಪ್ರಸಿದ್ಧ ಇಲ್ಲ ಉಪನಿಷತ್ತು, ಕೆಲವರು ಮಾತ್ರ ಅಧ್ಯಯನ ಮಾಡ್ತಾರೆ. ಒಂದು ಉಪನಿಷತ್ತು ನರಸಿಂಹ ತಾಪನೀಯ ಉಪನಿಷತ್ತು ಅಂತ. ಅಲ್ಲಿ ಉಪನಿಷತ್ತಲ್ಲಿ ಮಾತು ಬರುತ್ತೆ, ಪರಮಾತ್ಮನಿಗೆ ವಿಷ್ಣು ವಿಷ್ಣು ಅಂತ ಯಾಕೆ ಕರೀತಾರೆ ಅಂತ. ಯಸ್ಮಾತ್ ಸ್ವಮಹಿಮ್ನಾ ಸರ್ವಾನ್ ಲೋಕಾನ್ ಸರ್ವಾನ್ ದೇವಾನ್ ಸರ್ವಾನ್ ಆತ್ಮನಃ ಸರ್ವಾಣಿ ಭೂತಾನಿ ವ್ಯಾಪ್ನೋತಿ ವ್ಯಾಪಯತಿ ಇತಿ ವಿಷ್ಣು ರೀತಿ ಉಚ್ಯತೆ ಅಂತ ಹೇಳುತ್ತೆ ಉಪನಿಷತ್ತು. ಪರಮಾತ್ಮ ಯಾಕೆ ವಿಷ್ಣು ಅಂತಂದರೆ ತನ್ನ ಮಹಿಮೆಯಿಂದ ಎಲ್ಲ ಲೋಕಗಳನ್ನು, ಎಲ್ಲ ದೇವಾನುದೇವತೆಗಳನ್ನು ಮತ್ತು ಎಲ್ಲ ಜೀವರನ್ನು ಎಲ್ಲರನ್ನೂ ಕೂಡ ವ್ಯಾಪಿಸಿಕೊಂಡಿರ್ತಾನೆ. ಅವರೊಳಗಡೆ
ಅವರ ಹೊರಗಡೆ ಎಲ್ಲ ಕಡೆ ವ್ಯಾಪಿಸಿಕೊಂಡು ಇರ್ತಾನೆ. ಹಾಗಾಗಿ ಪರಮಾತ್ಮನನ್ನು ವಿಷ್ಣು ಕರೀಬೇಕು ಅಂತ ಉಪನಿಷತ್ತು ಹೇಳುತ್ತೆ. ಮತ್ತು ವಿ ಕಾಂತವು ಅಂತ ಧಾತು, ಉತ್ತಮ ಕಾಂತಿ ಇರುವಂಥವನು ಪರಮಾತ್ಮ. ಅದರಿಂದಾಗಿ ಪರಮಾತ್ಮನ ವಿಷ್ಣು ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಧಾತು ಅಂತಂದರೆ ಕ್ರಿಯಾಪದ ಅಂತ, ಅರ್ಥಾತ್ ಹೋಗುತ್ತೇನೆ, ಕನ್ನಡದಲ್ಲಿ ಕೇಳ್ತೇವೆ ಹೋಗುತ್ತೇನೆ, ಮಾಡುತ್ತೇನೆ, ತಿನ್ನುತ್ತೇನೆ, ಕುಡಿಯುತ್ತೇನೆ, ಮಲಗುತ್ತೇನೆ ಅಂತ ಒಂದು ಕ್ರಿಯೆಯನ್ನು ಹೇಳುವಂಥ ಇದಕ್ಕೆ ಧಾತು ಅಂತ ಕರೀತಾರೆ. ಅಲ್ಲಿ ಅದಕ್ಕೆ ಒಂದೊಂದು ಅರ್ಥ ಅಂತ ಹೇಳ್ತಾರೆ. ವಿ ಅನ್ನೋದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಒಂದು ವಿಶುಲ್ರ ವ್ಯಾಪ್ತವು ಅಂತ, ಎಲ್ಲ ಕಡೆ ವ್ಯಾಪಿಸಿರುವವನು ಅಂತ. ವಿ ಕಾಂತವು, ಉತ್ತಮ ಕಾಂತಿ ಇರುವಂಥವನು. ವಿ ಗತವು, ಎಲ್ಲ ಕಡೆ ಸಂಚಾರ ಮಾಡುವಂಥವನು. ವಿಷ ಪ್ರವೇಶನೆ, ಒಳಗಡೆ ಎಂಟರ್ ಆಗುವಂಥ, ನಮ್ಮೊಳಗಡೆ ಇರುವಂಥವನು ಅಂತ. ಹೀಗೆ ಅನೇಕ ಅರ್ಥಗಳನ್ನು ಹೇಳ್ತಾರೆ. ಆಮೇಲೆ ವಿ ಪ್ರಜನೆ ಅಂತ ಧಾತು, ಎಲ್ಲರನ್ನು ಕೂಡ ಪ್ರಜನನ ಸೃಷ್ಟಿ ಮಾಡ್ತಾನೆ, ಅದರಿಂದಾಗಿ ವಿಷ್ಣು. ಮತ್ತು ವಿ ಆಸನೆ, ಉತ್ತಮ ಆಸನೆ ಇರುವಂಥವನು ಪರಮಾತ್ಮ. ಶೇಷದೇವರ ಮೇಲೆ 1000 ಹಡೆಯ ಶೇಷ, ಉತ್ತಮ ಜೀವ, ಅಂತಹ ಶೇಷದ ಮೇಲೆ ಪರಮಾತ್ಮ ಮಲಗಿದ್ದಾನೆ, ಹಾಗಾಗಿ ವಿಷ್ಣು. ಮತ್ತು ಇನ್ನೊಂದು ವಿ ಖಾದನೆ, ತಿನ್ನುವುದು ಅಂತ. ಕೊನೆಗೆ ಇಡೀ ಜಗತ್ತನ್ನೇ ಪರಮಾತ್ಮ ತಿಂತಾನೆ, ಹಾಗಾಗಿ ವಿಷ್ಣು ಅಂತ ಅನೇಕ ಅರ್ಥಗಳನ್ನು ಹೇಳ್ತಾ ಇದ್ದಾರೆ. ಇನ್ನು ಮತ್ತೆ ಹೇಳ್ತಾ ಹೋಗ್ತಾರೆ. ಷ್ಣುಹು ಅಂತ 2 ಪದಗಳಿದ್ದಾವೆ, ವಿ ಪ್ಲಸ್ ಷ್ಣುಹು ಅಂತ. ಷ್ಣುಹು ಅನ್ನೋದಕ್ಕೆ ನುದವ್ಯೇ ಅಂತ ಧಾತು, ಖರ್ಚು ಮಾಡೋದು ಅಂತ. ಖರ್ಚು ಮಾಡೋದಂದರೆ ಖರ್ಚು ಮಾಡಿದಾಗ ಏನಾಗುತ್ತೆ, ದುಡ್ಡು ಖಾಲಿ ಆಗುತ್ತೆ, ನಾಶವಾಗುತ್ತೆ. ಹಾಗಾಗಿ ಖರ್ಚು ಮಾಡೋದಂದರೆ ನಾಶ ಮಾಡೋದು ಅಂತ ಅರ್ಥ. ಪರಮಾತ್ಮ ಇಡೀ ಜಗತ್ತನ್ನು ಸಂಹಾರ ಮಾಡ್ತಾನೆ, ಹಾಗಾಗಿ ವಿಷ್ಣು. ಷಣುದಾನೆ ಅಂತ ಒಂದು ಧಾತು, ಎಲ್ಲರಿಗೂ ಬೇಡಿದ್ದನ್ನು ಕೊಡ್ತಾನೆ, ಹಾಗಾಗಿ ವಿಷ್ಣು. ಷ್ಣು ಪ್ರಸವಣೆ, ಅರ್ಥಾತ್ ಹೆರುವುದು ಅಂತ. ಹೆಣ್ಣು ಹೇಗೆ ಒಂದು ಮಗುವನ್ನು ಹೆರುತ್ತೋ ಹಾಗೆ ಪರಮಾತ್ಮ ತನ್ನ ಹೊಟ್ಟೆಯಿಂದಾಗಿ ಬ್ರಹ್ಮಾಂಡವನ್ನೇ ಹೊತ್ತಿದ್ದಾನೆ, ಅದು ಹೊಕ್ಕಳಿನ ಮೂಲಕ, ಹಾಗಾಗಿ ವಿಷ್ಣು ಅಂತ ಅನೇಕ ಅರ್ಥಗಳನ್ನು ಹೇಳ್ತಾ ಇದ್ದಾರೆ. ಹೀಗೆ ಪರಮಾತ್ಮ ವಿಷ್ಣು ಅಂತ ಕರೆಸ್ಕೊಳ್ತಾ ಇದ್ದಾನೆ. ಮುಂದೆ ವೃಷಪರ್ವ ಅಂತ. ವೃಷ ಅಂದರೆ ಹಿಂದೆ ಕೇಳಿದಂತೆ ಧರ್ಮ, ಧರ್ಮವನ್ನು ಪೂರ್ತಿಗೊಳಿಸುವಂಥವನು ಅಂತ. ಧರ್ಮವನ್ನು ಪೂರ್ತಿಗೊಳಿಸೋದು ಅಂತಂದರೆ ಆಚಾರ್ಯರು ಹೇಳ್ತಾರೆ, ಧರ್ಮವನ್ನು ಪೂರ್ತಿಯಾಗಿ ಮಾಡಲಿಕ್ಕೆ ಎಲ್ಲರಿಂದ ಸಾಧ್ಯ ಇಲ್ಲ. ಹಾಗಂತ ಸುಮ್ಮನೆ ಕೊಡಬಾರ್ದು. ಯತತೋಪಿ ಹರೇಹೇ ಪದ ಸಂಸ್ಮರಣೆ ಸಕಲಂ ಹಿ ಅಘಂ ಲಯಂ ಆಶುರಜತಿ ಅಂತ. ನಾವು ಒಂದು ಹೆಜ್ಜೆ ಇಟ್ಟರೆ ಪರಮಾತ್ಮ ಏನು ಮಾಡ್ತಾನೆ, ನಮ್ಮ ಪಾಪವನ್ನೇ ಪರಿಹಾರ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಒಂದು ಹೆಜ್ಜೆ ಇಟ್ಟರೆ ಮುಂದೆ ಅವನೇ ಕೈ ಹಿಡಿದುಕೊಂಡು ಕರ್ಕೊಂಡು ಹೋಗ್ತಾನೆ. ಹೆಜ್ಜೆನೇ ನಾವು ಪ್ರಯತ್ನವನ್ನೇ ಮಾಡದೆ, ಸ್ವಲ್ಪವೂ ಪ್ರಯತ್ನ ಮಾಡದೆ ಹೋದರೆ ಏನೂ ಆಗೋದಿಲ್ಲ. ಹಾಗೆ ನಾವು ಓದಿಕೊಂಡು ಪರೀಕ್ಷೆ ಬರಲಿಕ್ಕೆ ಹೋದಾಗ ಓದಿದ್ದು ನೆನಪಾಗುವಂತೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಪಾಸ್ ಮಾಡಿಸ್ತಾನೆ. ನಾವು ಓದೋದೇ ಓದ್ಬಿಟ್ರೆ ಪರಮಾತ್ಮ ಏನೂ ಮಾಡೋದಿಲ್ಲ. ಹಾಗೆ ನಮ್ಮ ಪ್ರಯತ್ನ ಅದು ಕೂಡ ಅತ್ಯಂತ ಅನಿವಾರ್ಯವಾದದ್ದು. ಒಂದು ಸುಭಾಷಿತ ಇದೆ, ಯಥಾ ಹಿ ಏಕೇನ ಚಕ್ರೇಣ ನರಥಸ್ಯ ಗತಿರ್ಭವೇತ್ ತಥಾ ಪುರುಷಕಾರೇಣ ವಿನಾ ದೈವಂ ನ ಸಿದ್ಧ್ಯತಿ ಅಂತ. ಒಂದು ರಥ ಇರುತ್ತೆ, ಅದಕ್ಕೆ 2 ಗಾಲಿ ಬೇಕು. ಅಥವಾ ನಮ್ಮ ಬೈಕ್ ಅಂತ ಇಟ್ಕೊಳ್ಳಿ, ಬೈಕಿಗೆ 2 ಚಕ್ರ ಬೇಕು. 2 ಚಕ್ರ ಇಲ್ಲದೆ ಇದ್ದರೆ ಮುಂದೆ ಹೋಗೋದಿಲ್ಲ. ಹಾಗೆ ಯಾವುದೇ ಒಂದು ಸತ್ಕರ್ಮ ಆಗಬೇಕಾದ್ರೆ ಬರೀ ಪರಮಾತ್ಮ ಅನುಗ್ರಹ ಮಾಡಿ ನಾ ಮಾಡೋದಿಲ್ಲ ಏನು ಅಂತ ಹೇಳಿಬಿಟ್ರೆ ಆಗೋದಿಲ್ಲ ಅಂತೆ. ಪುರುಷಕಾರೇಣ ವಿನಾ ದೈವಂ ನ ಸಿದ್ಧ್ಯತಿ. ಪುರುಷ ಪ್ರಯತ್ನ ಮಾಡಿದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಪುರುಷ ತಾನೇನು ಮಾಡಲೇ ಇಲ್ಲ, ಪರಮಾತ್ಮ ಅನುಗ್ರಹ ಮಾಡೋದೇ ಇಲ್ಲ ಅಂತ. ಹಾಗೆ ವೃಷಪರ್ವ, ನಾವೊಂದು ಹೆಜ್ಜೆ ಇಟ್ಟರೆ ನಮ್ಮ ಧರ್ಮ ಕಾರ್ಯಗಳನ್ನು ಪೂರ್ತಿ ಮಾಡುವಂಥವನು ಪರಮಾತ್ಮ ಅಂತ ಪರಮಾತ್ಮನನ್ನು ವೃಷಕರ್ಮ ಎಂಬುದಾಗಿ, ವೃಷಪರ್ವ ಎಂಬುದಾಗಿ ಕರೀತಾ ಇದ್ದಾರೆ. ಹಾಗೆ ವೃಷೋದರ ಅಂತಂದರೆ ಆ ಪರಮಾತ್ಮ ತನ್ನ ಭಕ್ತರಿಗೆ ಬೇಡಿದ್ದನ್ನು ಕೊಡುವಂಥವನು. ತನ್ನ ಹೊಟ್ಟೆಯಿಂದಾಗಿ ಎಲ್ಲ ಬೇಡಿದ್ದನ್ನು ಕೊಡುವಂಥವನು. ಯಾಕೆಂದರೆ ಇಡೀ ಜಗತ್ತಲ್ಲಿದೆ ಬ್ರಹ್ಮಾಂಡ, ಪರಮಾತ್ಮ ಹೊಟ್ಟೆಯಲ್ಲಿ ಇದೆ. ಹಾಗಾಗಿ ಪರಮಾತ್ಮ ವೃಷೋದರ ಎಂಬುದಾಗಿ ಕರೆಸ್ಕೊಳ್ತಾನೆ. ಮುಂದೆ ವರ್ಧನ ಅಂತ. ವರ್ಧನ ಅಂತಂದರೆ ಬೆಳೆಸೋದು ಅಂತ, ಅಭಿವೃದ್ಧಿ ಅಂತ ಕೇಳ್ತೇವೆ. ವೃದ್ಧಿ ಅಂದರೆ ಬೆಳೆಯೋದು, ಅಭಿವೃದ್ಧಿ ಅಂದರೆ ಇನ್ನೂ ಚೆನ್ನಾಗಿ ಬೆಳೆಯೋದು ಅಂತ. ಹೀಗೆ ವರ್ಧನ ಅಂದರೆ ತನ್ನ ಭಕ್ತರಿಗೆ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕೊಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನನ್ನು ವರ್ಧನ ಅಂತ ಕರೀತಾ ಇದ್ದಾರೆ. ವಿಶೇಷವಾಗಿ ಋಗ್ವೇದದಲ್ಲಿ ಒಂದು ಮಾತು ಬರುತ್ತೆ, ತ್ವಮಗ್ನೇ ವೃಷಭ ಪುಷ್ಟಿವರ್ಧನ ಅಂತ. ಎಲ್ಲ ಭಕ್ತರಿಗೂ ಕೂಡ ಒಳ್ಳೆಯ ಪುಷ್ಟಿಯನ್ನು ಬೆಳೆಸುವಂಥವನು ಅಂತ. ಹೀಗೆ ಪರಮಾತ್ಮ
ವರ್ಧನಃ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಮುಂದೆ ವರ್ಧಮಾನಃ ಅಂತ. ಸರಿ, ಪರಮಾತ್ಮ ನಮಗೆಲ್ಲ ಕೊಡ್ತಾನೆ, ಬೆಳೆಸ್ತಾನೆ. ಪರಮಾತ್ಮ ಏನಾಗ್ತಾನೆ? ಪರಮಾತ್ಮ ವರ್ಧಮಾನಃ, ನಿತ್ಯದಲ್ಲಿಯೂ ಪೂರ್ಣನಾಗಿದ್ದಾನೆ. ಪರಮಾತ್ಮ ಬೆಳೆದ, ಪರಮಾತ್ಮ ಇವತ್ತು 6 ಫೀಟ್ ಇದ್ದ ನಾಳೆ 7 ಫೀಟ್ ಆದ ಅಂತ ಯಾವುದೂ ವ್ಯತ್ಯಾಸ ಇಲ್ಲ. ಪರಮಾತ್ಮ ನಿರ್ವಿಕಾರ, ಅರ್ಥಾತ್ ಯಾವಾಗಲೂ ಒಂದೇ ರೀತಿ ಇರ್ತಾನೆ. ಹಾಗಾಗಿ ಪರಮಾತ್ಮ ವರ್ಧಮಾನಃ. ಋಗ್ಭಾಷ್ಯಕ್ಕೆ ಟೀಕೆ ಬರೀಬೇಕಾದ್ರೆ ಅಲ್ಲಿ ಹೇಳ್ತಾರೆ, ವರ್ಧಮಾನಂ ಸಾರ್ವಕಾಲಿಕ ಶಾನಚ ಅಂತ. ನಿರಂತರವಾಗಿ ಪರಮಾತ್ಮ ಪೂರ್ಣನಾಗಿರ್ತಾನೆ. ಹಾಗಾಗಿ ಸದಾ ವೃದ್ಧಂ ಸದಾ ಪೂರ್ಣಂ ಅಂತ ಅಲ್ಲಿ ಹೇಳ್ತಾರೆ. ಪರಮಾತ್ಮ ವರ್ಧಮಾನಃ, ನಿರಂತರವಾಗಿ ಪೂರ್ಣನಾದಂಥವನು ಅಂತ ಅರ್ಥ. ಮುಂದೆ ವಿವಿಕ್ತಃ ಅಂತ. ವಿವಿಕ್ತಃ ಅಂತಂದರೆ ಭಾಗವತಲ್ಲಿ ಒಂದು ಧರ್ಮ ಅಂತ ಹೇಳ್ತಾರೆ. ಭಾಗವತ ಧರ್ಮಗಳ ಬಗ್ಗೆ ಹೇಳಬೇಕಾದ್ರೆ ವಿವಿಕ್ತಂ ಆಚರೇತ್, ಆದಷ್ಟು ಏಕಾಂತದಲ್ಲಿ ಇರಬೇಕು ಅಂತ ಸಾಧನೆ ಮಾಡಬೇಕಾದ್ರೆ. 4 ಜನರ ಮಧ್ಯೆ ಇದ್ದರೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏಕಾಂತದಲ್ಲಿ ಇರಬೇಕು ಅಂತ ಹೇಳ್ತಾರೆ, ಬೇರೆಯಾಗಿ ಇರಬೇಕು ಅಂತ. ಹಾಗೆ ಪರಮಾತ್ಮನೇನಾಗಿದ್ದಾನೆ? ವಿವಿಕ್ತನಾಗಿದ್ದಾನೆ ಅಂತ. ಅರ್ಥಾತ್ ಎಲ್ಲ ಜಗತ್ತಿಗಿಂತಲೂ ಕೂಡ ಡಿಫ್ರೆಂಟ್ ಆಗಿದ್ದಾನೆ. ಅದು ಜಡವಾದಂಥ ಜಗತ್ತೇ ಆಗಲಿ ಅಥವಾ ಚೇತನಾತ್ಮಕವಾದಂಥ ಜಗತ್ತೇ ಆಗಲಿ, ಆ 2 ವಿಧವಾದಂತಹ ಜಗತ್ತಿಗಿಂತಲೂ ಕೂಡ ಪರಮಾತ್ಮ ವಿವಿಕ್ತನಾಗಿದ್ದಾನೆ, ಪ್ರತ್ಯೇಕವಾಗಿದ್ದಾನೆ. ಹಾಗಾಗಿ ಅವನನ್ನು ವಿವಿಕ್ತಃ ಎಂಬುದಾಗಿ ಕರಿತಾ ಇದ್ದಾರೆ. ಇನ್ನು ಅನೇಕ ಕಡೆ ಉಪನಿಷತ್ತುಗಳಲ್ಲಿ, ವೇದಗಳಲ್ಲೆಲ್ಲ ಬರುತ್ತೆ, ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗಿಂತಲೂ ಕೂಡ ಅತ್ಯಂತ ಡಿಫ್ರೆಂಟ್. ನಾವು ನೀವು ಬೇರೆ ಬೇರೆಯೇ, ನಾನು ಬೇರೆ ನೀವು ಬೇರೆ, ಆದರೆ ಅತ್ಯಂತ ವಿಶೇಷವಾದ ಡಿಫ್ರೆನ್ಸ್ ಏನಿಲ್ಲ. ಆದರೆ ಪರಮಾತ್ಮ ಹಾಗಲ್ಲ, ನಾವು ಕೂಡ ಅವನಿಗಿಂತ ಡೆಡ್ ಅಪೋಸಿಟ್. ಯಾಕೆಂದರೆ ನಾವು ಅಪೂರ್ಣರು, ಅವನು ಪರಿಪೂರ್ಣ. ನಮ್ಮಲ್ಲಿ ಅಲ್ಪ ಬಲ, ಅವನು ಮಹಾಬಲ. ನಮಗೆ ಸ್ವಲ್ಪ ಜ್ಞಾನ, ಅವನು ಸರ್ವಜ್ಞ. ಹೀಗೆ ನಮ್ಮೆಲ್ಲರಿಗಿಂತಲೂ ಕೂಡ ಅತ್ಯಂತ ವಿಭಿನ್ನನಾದಂಥವರು ಪರಮಾತ್ಮ ಅಂತ ಪರಮಾತ್ಮನನ್ನು ವಿವಿಕ್ತ ಅಂತ ಕರಿತಾ ಇದ್ದಾರೆ. ಇನ್ನು ಅವನ ಅನುಗ್ರಹ ಇದ್ದರೆ ವಿವಿಕ್ತ ಎನ್ನುವಂತಹ ಭಾಗವತ ಧರ್ಮವನ್ನು ನಮಗೆ ಅನುಷ್ಠಾನ ಮಾಡಲಿಕ್ಕೆ ಆಗತ್ತೆ ಅಂತ. ವಿವಿಕ್ತ ಅಂತಂದರೆ ಹಿಂದೆ ಹೇಳಿದಂತೆ ಏಕಾಂತವಾಗಿರುವುದು. ಹಾಗಾಗಿ ಒಂದು ವಯಸ್ಸಾದ ಮೇಲೆ ಆದಷ್ಟು ಏಕಾಂತದಲ್ಲಿ ಇದ್ದುಕೊಂಡು ಸಾಧನೆ ಮಾಡಬೇಕು ಅಂತ ಭಾಗವತ ನಮಗೆ ಏಕಾದಶ ಸ್ಕಂದದಲ್ಲಿ ಹೇಳುತ್ತೆ. ಆ ರೀತಿಯಾದ ವಿವಿಕ್ತ ಎನ್ನುವಂತಹ ಭಾಗವತ ಧರ್ಮವನ್ನು ಕೂಡ ಪರಮಾತ್ಮನ ಅನುಗ್ರಹದಿಂದಾಗಿ ನಾವು ಮಾಡಬಹುದು ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ಶ್ರುತಿ ಸಾಗರ ಅಂತ. ಶ್ರುತಿ ಸಾಗರ ಶಬ್ದಕ್ಕೆ ಅರ್ಥ ಎಲ್ಲ ನದಿಗಳು ಕೂಡ ಕೊನೆಗೆ ಹೋಗಿ ಸೇರೋದು ಸಮುದ್ರವನ್ನು, ಸಾಗರವನ್ನು. ಹಾಗೆ ಪರಮಾತ್ಮ ಏನಾಗಿದ್ದಾನೆ? ಎಲ್ಲ ಶ್ರುತಿಗಳಿಗೆ, ವೇದಗಳಿಗೆ ಸಾಗರದಂತೆ ಇದ್ದಾನೆ ಅಂತ. ನದಿಗಳೆಲ್ಲವೂ ಕೂಡ ಹೋಗಿ ಸಾಗರವನ್ನು ಸೇರುವಂತೆ ಎಲ್ಲ ವೇದಗಳು ಕೂಡ ಕೊನೆಗೆ ಹೋಗಿ ಸೇರೋದು ಯಾರನ್ನ ಅಂದರೆ ಹೇಳೋದು ಯಾರನ್ನ? ಪರಮಾತ್ಮನನ್ನ ಅಂತ. ಹಾಗಾಗಿ ಪರಮಾತ್ಮ ಶ್ರುತಿ ಸಾಗರ ಅಂತ ಕರೆಸ್ಕೊಳ್ತಾ ಇದ್ದಾನೆ. ಎಲ್ಲವೂ ಹೋಗಿ ಹೇಳಿದರೂ ಕೂಡ ಪರಮಾತ್ಮನೇನು ವ್ಯತ್ಯಾಸ ಆಗೋದಿಲ್ಲ ಅಂತ. ನಾವು ಒಂದು 5 ಜನ ನಮ್ಮನ್ನು ಹೊಗಳಿಬಿಟ್ರೆ ಏನಾಗುತ್ತೆ? ಭಾರಿ ಎತ್ತರಕ್ಕೆ ಏರಿಬಿಡ್ತೇವೆ. ಸಾಗರ ಹಾಗಿರುತ್ತಾ? ಹಾಗಿರಲ್ಲ. ಸಮುದ್ರ ಸಾಗರ. ಸಮುದ್ರ ಹೇಗಿರುತ್ತೆ? ಮಳೆಗಾಲದಲ್ಲೂ ಒಂದೇ ರೀತಿ ಇರುತ್ತೆ, ಬಿರು ಬೇಸಿಗೆಯಲ್ಲೂ ಒಂದೇ ರೀತಿ ಇರುತ್ತೆ. ಅದಕ್ಕೆ ಅಲ್ಲಿ ನಮಗೆ ಹೆಚ್ಚು ಕಮ್ಮಿಯಾಗಿ ಗೊತ್ತಾಗೋದಿಲ್ಲ. ಪರಮಾತ್ಮ ಹಾಗೆ ಹೆಚ್ಚು ಕಡಿಮೆ ಆಗೋದಿಲ್ಲ. ಏನು ಸಮುದ್ರದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ, ನಮಗದು ಗೊತ್ತಾಗೋದಿಲ್ಲ. ಪರಮಾತ್ಮ ಹಾಗಲ್ಲ, ಹೆಚ್ಚು ಕಡಿಮೆ ಅವನಲ್ಲಿ ಆಗೋದೇ ಇಲ್ಲ. ಹಾಗಾಗಿ ಅವನನ್ನು ಶ್ರುತಿ ಸಾಗರ ಎಂಬುದಾಗಿ ಕರೀತಾ ಇದ್ದಾರೆ. ಇದು ಒಂದು ಅರ್ಥ, ವೇದಗಳಿಗೆ ಸಾಗರದಂತೆ ಇರುವಂಥವನು ಅಂತ. ಇನ್ನು ವೇದಗಳೇ ಒಂದು ಸಾಗರ. ಯಾಕೆಂದರೆ ಅನಂತಾವೈ ವೇದ, ವೇದಗಳೆಷ್ಟಿದ್ದಾವೆ? ಅನಂತ ವೇದಗಳಿದ್ದಾವೆ, ಸಾಗರದಷ್ಟಿದ್ದಾವೆ. ಆ ಎಲ್ಲ ವೇದಗಳಿಗೂ ಕೂಡ ನಿಯಾಮಕನಾದಂಥವನು, ಆ ವೇದದಿಂದಾಗಿ ಪ್ರತಿಪಾದ್ಯನಾದಂಥವನು ಪರಮಾತ್ಮ ಅಂತ ಪರಮಾತ್ಮನನ್ನು ಶ್ರುತಿ ಸಾಗರ ಎಂಬುದಾಗಿ ಕರೀತಾ ಇದ್ದಾರೆ. ಮುಂದೆ 29ನೇ ಶ್ಲೋಕ. ಸುಭುಜೋ ದುರ್ಧರೋ ವಾಗ್ಮಿ ಮಹೇಂದ್ರೋ ವಸುದೋ ವಸುಹು ನೈಕರೂಪ ಬೃಹದ್ರೂಪ ಶಿಪಿವಿಷ್ಟ ಪ್ರಕಾಶನಃ ಎಂಬುದಾಗಿ. ಸುಭುಜ ಎಂಬುದಾಗಿ. ಸುಭುಜ ಶಬ್ದಕ್ಕೆ ಅರ್ಥ ಆಚಾರ್ಯರು ಹೇಳ್ತಾರೆ ದ್ವಾದಶಸೂತ್ರದಲ್ಲಿ, ಶಂಖಚಕ್ರ ಗದಾ ಪದ್ಮ ಧರಾಶ್ಚಿಂತ್ಯ ಹರೇರ್ಭುಜ ಪೀನವೃತ್ತಾ ಜಗದ್ರಕ್ಷ ಕೇವಲೋದ್ಯೋಗಿನ ಅನಿಶಂ. ಪರಮಾತ್ಮ ಕೈಗಳಿಗೆ ಏನು ಕೆಲಸ ಅಂತ ಆಚಾರ್ಯ ಹೇಳ್ತಾರೆ. ಪರಮಾತ್ಮನ ಕೈಗಳಿಗೆ ಒಂದೇ ಕೆಲಸ, ಕೇವಲ ಉದ್ಯೋಗ, ಒಂದೇ ಉದ್ಯೋಗ. ಏನು? ಜಗದ್ರಕ್ಷಾ, ಜಗತ್ತನ್ನು ರಕ್ಷಣೆ ಮಾಡೋದೇ
ಕೆಲಸ ಅಂತ ಹೇಳ್ತಾರೆ. ಅಂದರೆ ಅದು ಪ್ರಧಾನವಾದ ಕೆಲಸ ಅಂತ. ಹಾಗೆ ಪರಮಾತ್ಮ ಸುಭುಜ, ಸುಂದರವಾದಂಥ ಭುಜಗಳಿರುವಂಥವನು. ಆಚಾರ್ಯರು ಅಲ್ಲಿ ಹೇಳುವಂತೆ ಪೀನ ವೃತ್ತ, ಒಳ್ಳೆ ದುಂಡಗೆ ಪರಮಾತ್ಮನ ಕೈಗಳಿದ್ದಾವೆ. ಪರಮಾತ್ಮ ಕೈಗಳಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಧಾರಣೆ ಮಾಡಿದ್ದಾನೆ. ಹೀಗೆ ಅತ್ಯಂತ ಸುಂದರವಾದಂತಹ ತೋಳುಗಳಿರುವಂಥವನು, ಕೈಗಳಿರುವಂಥವನು ಪರಮಾತ್ಮ ಅಂತ ಪರಮಾತ್ಮನನ್ನು ಸುಭುಜ ಎಂಬುದಾಗಿ ಕರೀತಾ ಇದ್ದಾರೆ. ಈ ಪರಮಾತ್ಮನ ಚಿಂತನೆಯನ್ನು ನಾವು ಸುಭುಜ ಅಂತ ಮಾಡಿದರೆ ನಮ್ಮನ್ನು ಪರಮಾತ್ಮ ಏನು ಮಾಡ್ತಾನೆ, ಸುಭುಜರನ್ನಾಗಿ ಮಾಡ್ತಾನೆ ಅಂತ. ಯಾಕೆಂದರೆ ಮೊನ್ನೆ ಹೇಳಿದಂತೆ ಸಾರೂಪ್ಯ ಮೋಕ್ಷ ಅನ್ನೋದು ಎಲ್ಲರಿಗೂ ಕಾಮನ್. ಎಲ್ಲರೂ ಕೂಡ ಮೋಕ್ಷಕ್ಕೆ ಹೋದಾಗ 4 ಭುಜಗಳೇ ಇರ್ತವೆ, ಕೈಯಲ್ಲಿ 4 ಆಯುಧಗಳೇ ಇರ್ತವೆ. ಹಿಂದೆ ಹೇಳಿದಂತೆ ಪರಮಾತ್ಮ ಯಾರೋ ನಾವ್ಯಾರ ಡಿಫ್ರೆನ್ಸ್ ಮಾಡೋಕೆ ಏನು ಮಾಡಬೇಕು, ಅಲ್ಲಿ ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಇರೋನು ಪರಮಾತ್ಮ ಅಂತ ಹೇಳಬೇಕು ಅಂತ ಹೇಳ್ತಾರೆ ವೈಕುಂಠ ವರ್ಣನೆಯಲ್ಲಿ ವಾದಿರಾಜರು. ಹಾಗಾಗಿ ನಮ್ಮನ್ನು ಕೂಡ ಸುಭುಜರನ್ನಾಗಿ, ಈ 2 ಕೈಯನ್ನು ತೆಗೆದು 4 ಕೈಗಳುಳ್ಳಂಥವರನ್ನಾಗಿ ಮಾಡುವುದು ಪರಮಾತ್ಮನ ಈ ಒಂದು ನಾಮದ ಚಿಂತನೆಯಿಂದಾಗಿ ಆಗುತ್ತೆ ಅಂತ. ಅದರಿಂದಾಗಿ ಪರಮಾತ್ಮನನ್ನು ಸುಭುಜ ಅಂತ ಕರಿತಾ ಇದ್ದಾರೆ. ಯಾಕೆಂದರೆ ವೇದ ಹೇಳುವಂತೆ ತಮ್ ಯಥಾ ಉಪಾಸೆ ತಥೈವ ಭವತಿ ಅಂತ. ಪರಮಾತ್ಮನನ್ನು ನಾವು ಯಾವ ರೀತಿ ಉಪಾಸನೆ ಮಾಡ್ತೇವೋ ಅವನು ನಮಗೆ ಅದನ್ನು ಕೊಡ್ತಾನೆ ಅಂತ. ಪರಮಾತ್ಮನಲ್ಲಿ ಏನು ಗುಣಗಳಿಲ್ಲ, ಅವನು ದುಃಖ ಇದೆ, ಅದಿದೆ ಅಂತ ಚಿಂತನೆ ಮಾಡ್ತಾ ಹೋದರೆ ನಮಗೆ ಅದನ್ನೇ ಕೊಡ್ತಾನೆ. ಗುಣಗಳಿದ್ದಾವೆ ಅಂತ ಚಿಂತನೆ ಮಾಡ್ತಾ ಹೋದರೆ ಅದನ್ನೇ ಕೊಡ್ತಾನೆ ಅಂತ. ಹೀಗೆ ಪರಮಾತ್ಮ ಸುಭುಜ ಅಂತ. ಮುಂದೆ ದುರ್ಧರ ಅಂತ. ದುರ್ಧರ ಶಬ್ದಕ್ಕೆ ಅರ್ಥ ಈ ಪರಮಾತ್ಮನನ್ನು ಧಾರಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮನಿಗೆ ದುರ್ಧರ ಎಂಬುದಾಗಿ ಹೆಸರು. ಪರಮಾತ್ಮ ಅವನನ್ನು ಎತ್ತಿಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಪರಮಾತ್ಮ ಅವನನ್ನು ಹಿಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹೀಗೆ ಅನೇಕ ಅರ್ಥಗಳಿಂದಾಗಿ ದುರ್ಧರ ಅಂತ ಕರೆಸ್ಕೊಳ್ತಾನೆ. ಹಾಗೆ ಇನ್ನೊಂದು ಧಾರಣೆ ಅಂದರೆ ಮನಸ್ಸಿನಲ್ಲಿ ಪರಮಾತ್ಮನ ಧಾರಣೆ ಮಾಡೋದು, ಹೃದಯ ಕಮಲದಲ್ಲಿ ಪರಮಾತ್ಮನನ್ನ ಧಾರಣೆ ಮಾಡೋದು. ಅದು ಕೂಡ ತುಂಬ ಕಷ್ಟ. ಹಿಂದೆ ಒಂದು ಕೇಳಿದ್ವಿ ನಾವು, ಅನಿರುದ್ಧ ಅಂತ. ಅನಿಗಳು ಅಂದರೆ ಜ್ಞಾನಿಗಳು. ಜ್ಞಾನಿಗಳು ಪರಮಾತ್ಮನನ್ನು ತಮ್ಮ ಹೃದಯದಲ್ಲಿ ನಿಲ್ಲಿಸ್ಕೊಳ್ತಾರೆ ಅಂತ. ಅದೇ ಸುಲಭನ? ಒಂದು ದಿವಸ ಸಾಧನೆನ 10 ವರ್ಷಗಳ ಕಾಲ ನಿರಂತರವಾಗಿ ಸಾಧನೆ ಮಾಡಿದಾಗ ಆ ಪರಮಾತ್ಮನ ರೂಪ ನಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ, ಪ್ರತ್ಯಕ್ಷವಾಗುತ್ತೆ. ಹಾಗಾಗಿ ಪರಮಾತ್ಮನನ್ನು ಒಲಿಸಿಕೊಳ್ಳುವುದು ಅರ್ಥಾತ್ ಹೃದಯದಲ್ಲಿ ಧಾರಣೆ ಮಾಡೋದು ತುಂಬ ಕಷ್ಟ, ದುರ್ಧರ. ಹಾಗಾಗಿ ಪರಮಾತ್ಮನನ್ನು ದುರ್ಧರ ಎಂಬುದಾಗಿ ಕರೀತಾ ಇದ್ದಾರೆ. ಆಮೇಲೆ ವಾಗ್ಮಿ ಅಂತ. ವಾಗ್ಮಿ ಶಬ್ದಕ್ಕೆ ಅರ್ಥ ಗೊತ್ತಿರುವಂತೆ ಉತ್ತಮವಾದ ಮಾತುಗಾರ ಅಂತ. ಪರಮಾತ್ಮನ ಅವನು ಉತ್ತಮ ಮಾತುಗಾರ. ಪರಮಾತ್ಮನ ಅನುಗ್ರಹದಿಂದಾಗಿ ನಾವೆಲ್ಲರೂ ಕೂಡ ಉತ್ತಮ ಮಾತುಗಾರರಾಗಬಹುದು. ಹಾಗಾಗಿ ಪರಮಾತ್ಮ ವಾಗ್ಮಿ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ವಿಶೇಷವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂತಹ ಮಾತು, ರಾಮನ ಮಾತು ಹೇಗಿತ್ತು ಅಂತ ಅಲ್ಲಿ ವಾಲ್ಮೀಕಿಗಳು ವರ್ಣನೆ ಮಾಡ್ತಾ ಹೋಗ್ತಾರೆ. ಸ್ಮಿತಭಾಷಿ ಪೂರ್ವಭಾಷಿ ಪ್ರಿಯವಾದೀ ಚ ಭೂತಾನಾಂ ಸತ್ಯವಾದೀ ಚ ರಾಘವ ಉತ್ತರೋತ್ತರ ಯುಕ್ತಿನಾಂ ವಕ್ತಾ ವಾಚಸ್ಪತಿರ್ಯತ ಅಂತ ರಾಮನ ಮಾತಾಡೋದು ನೋಡ್ತಾ ಇದ್ದರೆ ಜನರಿಗೆಲ್ಲ ಸಾಕ್ಷಾತ್ ವಾಚಸ್ಪತಿಗಳು ಬೃಹಸ್ಪತ್ಯಾಚಾರ್ಯ ಬಂದು ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಯಾಕೆಂದ್ರೆ ಹೇಗೆ ಮಾತಾಡ್ತಾ ಇದ್ದ ರಾಮ? ಮೊದಲನೇದಾಗಿ ನಮ್ಗೆ ಈಗೋ ಇರುತ್ತೆ, ಯಾರಾದರೂ ಬಂದರೆ ಅವರೇ ಫಸ್ಟ್ ಮಾತಾಡಿಸ್ತೀವಿ, ನಾವ್ಯಾಕೆ ಮಾತಾಡಬೇಕು ಅಂತ. ಪರಮಾತ್ಮ ಹಾಗಲ್ಲ, ಪೂರ್ವಭಾಷಿ. ಅವನ ಹತ್ತಿರ ಒಬ್ಬ ದೊಡ್ಡ ರಾಜನೇ ಬರಲಿ, ಮಂತ್ರಿಯೇ ಬರಲಿ, ದೊಡ್ಡ ಜ್ಞಾನಿಗಳೇ ಬರಲಿ, ಕೊನೆಗೆ ಒಬ್ಬ ಭಿಕ್ಷುಕನೇ ಬರಲಿ, ತಾನೇ ಮೊದಲು ಹೋಗಿ ಮಾತಾಡಿಸ್ತಾ ಇದ್ದ. ಪೂರ್ವಭಾಷಿ. ಸರಿ, ಮೊದಲು ಹೋಗಿ ಮಾತಾಡಿಸ್ತಾ ಇದ್ದ ಅಂತ ಬೈತಾ ಇದೆ ಅಂತ ಅರ್ಥ ಅಲ್ಲ, ಯಾಕೆ ಬೈಯೋದು ಮಾತೇ ಆಗುತ್ತೆ. ಸ್ಮಿತಭಾಷಿ, ನಗ್ನಗ್ತಾ ಮಾತಾಡ್ತಾ ಇದ್ದ. ರಾಜನ ಹತ್ರನೂ ನಗ್ನಗ್ತಾನೆ ಮಾತಾಡ್ತಾ ಇದ್ದ, ಭಿಕ್ಷುಕನ ಹತ್ರ ಕೂಡ ನಗ್ನಗ್ತಾನೆ ಮಾತಾಡ್ತಾ ಇದ್ದ ಅಂತ. ಮತ್ತು ನಗ್ನಗ್ತಾ ಬೈತಾ ಇದ್ದಾರೆ, ಕೆಲವೊಬ್ಬರೆಲ್ಲ ಬೈತಾ ಇರ್ತಾರೆ, ನಗ್ನಗ್ತಾ ಬೈದು ಬಿಡ್ತಾರೆ. ಆ ರೀತಿಯಾಗಿ ಅಲ್ಲ, ಅವರಿಗೆ ಹಿತವಾದದ್ದನ್ನು ಮಾತಾಡ್ತಾ ಇದ್ದ. ಮತ್ತು ಹಿತವಾದಂತ ಸುಳ್ಳು ಹೇಳ್ತಾ ಇರಲಿಲ್ಲ. ಕೆಲವೊಬ್ಬರು ಸುಳ್ಳು ನಮಗೆ ಹೊಗಳಿಬಿಡ್ತಾರೆ. ಪರಮಾತ್ಮ ಹಾಗಲ್ಲ, ಸತ್ಯವಾದಿ. ಸತ್ಯವಾದದ್ದನ್ನೇ ಮಾತಾಡ್ತಾ ಇದ್ದ. ಅದಾದ ಮೇಲೆ ಪ್ರತಿಯೊಂದರಲ್ಲೂ ಒಂದು ಲಾಜಿಕ್ ಇರ್ತಾ ಇತ್ತು ಅಂತೆ, ಇನ್ನು ಬೇಸ್ಲೆಸ್ ಆಗಿ ಮಾತಾಡ್ತಾ ಇದ್ದಿಲ್ಲ. ಉತ್ತರೋತ್ತರ ಯುಕ್ತಿಪೂರ್ವಕವಾಗಿ ಪ್ರತಿಯೊಬ್ಬರ ಹತ್ತಿರ ಕೂಡ ಪ್ರೀತಿಯಿಂದ ನಗ್ನಗ್ತಾ ತಾನೇ ಮೊದಲು ಮತ್ತು ಮಧುರ ಭಾಷಿ. ಮಾತು ಕೇಳಲಿಕ್ಕೂ ಚಂದ, ಕರ್ಣಕ್ಕೆ ಒಳ್ಳೆ ಆನಂದ ಕೊಡ್ತಾ ಇತ್ತು. ಅದೇ ರೀತಿಯಾಗಿ ಅವರ ಮನಸ್ಸಿಗೂ ಕೂಡ ಆನಂದ ಕೊಡ್ತಾ ಇತ್ತು ಅಂತ ರಾಮನ ಮಾತಿನ ಬಗ್ಗೆ ವಾಲ್ಮೀಕಿಗಳು ಅಲ್ಲಿ ಹೇಳ್ತಾರೆ. ಅದೇ ಕೃಷ್ಣನ ಮಾತಿನ ಬಗ್ಗೆ ಕೂಡ ಭಾಗವತದಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಹೀಗೆ ಪರಮಾತ್ಮನ ಮಾತೇ ಅಂತಹದ್ದು. ಹಾಗಾಗಿ ಪರಮಾತ್ಮನನ್ನು ವಾಗ್ಮಿ ಎಂಬುದಾಗಿ ಕರೀತಾ ಇದ್ದಾರೆ.
ಮಹೇಂದ್ರ ಅಂತ. ಮಹೇಂದ್ರ ಶಬ್ದಕ್ಕೆ ಅರ್ಥ ಇಂದ್ರ ಅಂತಂದರೆ ಹಿಂದೆನೇ ಹೇಳಿದಂತೆ ಇದಿ ಪರಮೈಶ್ವರ್ಯ ಅಂತ ಧಾತು. ಯಾರಲ್ಲಿ ಉತ್ತಮ ಸಂಪತ್ತಿರುತ್ತೋ ಅವನು ಇಂದ್ರ ಅಂತ. ಪರಮಾತ್ಮ ಮಹೇಂದ್ರ, ಇಂದ್ರನಿಗಿಂತಲೂ ಕೂಡ ಶ್ರೇಷ್ಠನಾದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನನ್ನು ಮಹೇಂದ್ರ ಎಂಬುದಾಗಿ ಕರೀತಾ ಇದ್ದಾರೆ. ಅದೇ ರೀತಿಯಾಗಿ ಪರಮಾತ್ಮ ತಾನು ಮಹೇಂದ್ರನಾಗಿದ್ದ, ಇಂದ್ರ ಪದವಿಗೆ ಬಂದಿದ್ದ. ಯಾವಾಗ? ಮೊದಲ ಮನ್ವಂತರದಲ್ಲಿ, ಸ್ವಯಂಭುವ ಮನ್ವಂತರದಲ್ಲಿ ಪರಮಾತ್ಮ ಯಜ್ಞ ಎನ್ನುವಂಥ ಹೆಸರಿನಿಂದಾಗಿ ಸ್ವಯಂಭುವ ಮನುಗಳ ಮಗನಾಗಿ, ಆಕೂತಿ ದೇವಿಯ ಮಗನಾಗಿ ಹುಟ್ಟಿದ್ದ. ಇವತ್ತು ನಾವು ಈಶಾವಾಸ್ಯೋಪನಿಷತ್ ಅಂತ ಕೇಳ್ತೇವೆ. ಅದಕ್ಕೆ ಋಷಿ ಯಾರು ಅಂತಂದರೆ ಸ್ವಯಂಭುವ ಮನುವೇ ಋಷಿ. ದೇವತೆ ಯಾರು ಅಂದರೆ ಯಜ್ಞನಾಮಕ ಪರಮಾತ್ಮನೇ ದೇವತೆ. ಹಾಗೆ ಅವನು ಯಜ್ಞನಾಮಕ ಪರಮಾತ್ಮ ತಾನು ಮೊದಲ ಮನ್ವಂತರದಲ್ಲಿ ತಾನೇ ಇಂದ್ರನಾಗಿದ್ದ. ಹಿಂದೆ ಹೇಳಿದಂತೆ ಇಂದ್ರ ಅನ್ನೋದು ಜಸ್ಟ್ ಒಂದು ಪದವಿ ಅಷ್ಟೇ. ಅದಕ್ಕೆ ಇವತ್ತು ಪರಮಾತ್ಮ ಇದ್ದಾನೆ, ನಾಳೆ ಇನ್ನೊಬ್ಬ ಬರ್ತಾನೆ, ನಾಳೆ ಇನ್ನೊಬ್ಬ ಬರ್ತಾನೆ. ಇವತ್ತು ಇಂದ್ರನಾಗಿರೋದು ಪುರಂದರ ಅಂತ ಹೆಸರುಳ್ಳಂತಹ ವ್ಯಕ್ತಿ ಇಂದ್ರನಾಗಿದ್ದಾನೆ. ಅವನು ದೇವೇಂದ್ರ ಅಂತ ಮುಂದೆ ಕರೆಸ್ಕೊಳ್ತಾನೆ. ಹಾಗೆ ಇದು ಕೂಡ ಅಷ್ಟೇ. ಇವತ್ತು ನಾವೇನು ವೇದವ್ಯಾಸ ಅಂತ ಕೇಳ್ತೇವಲ್ಲ, ವಾಸ್ತವಿಕವಾಗಿ ವೇದವ್ಯಾಸ ಅನ್ನೋದು ಅದು ಕೂಡ ಒಂದು ಪದವಿ. ಪ್ರತಿಯೊಂದು ದ್ವಾಪರಯುಗದಲ್ಲೂ ಕೂಡ ವೇದವ್ಯಾಸರ ಪಟ್ಟಕ್ಕೆ ಒಬ್ಬೊಬ್ಬರು ಬರ್ತಾ ಹೋಗ್ತಾರೆ. ವೇದವ್ಯಾಸ ದೇವರು 4 ಸಲ ಬಂದಿದ್ದಾರೆ ಅಂತ. ತೃತೀಯೇ, ಚತುರ್ದಶೆ ಮತ್ತು 25 ಅಂತಂದರೆ 3ನೇ ದ್ವಾಪರಯುಗ ಮತ್ತು ಸಪ್ತಮ 7ನೇ ದ್ವಾಪರಯುಗ ಮತ್ತು 16 ಇರಬೇಕು, ಮತ್ತು 25 + 28 ಸಲ ದ್ವಾಪರಯುಗ ನಡೆದರೆ ಅದರಲ್ಲಿ 5 ಸಲ ಮಾತ್ರ ವೇದವ್ಯಾಸ ದೇವರಾಗಿ ಪರಮಾತ್ಮನೇ ಅವತಾರ ಮಾಡಿದ್ದು. ಪರಮಾತ್ಮನೇ ವೇದವ್ಯಾಸ ಅಲ್ಲಿ ಕೂತ್ಕೊಂಡಿದ್ದು 5 ಸಲ ಮಾತ್ರ. ಉಳಿದ 23 ಸಲ ಬೇರೆ ಯಾರ್ಯಾರ ಋಷಿಗಳೆಲ್ಲ ಬಂದು ಕೂತ್ಕೊಂಡು ಹೋಗಿದ್ದಾರೆ. ಮುಂದೆ 29ನೇ ದ್ವಾಪರಯುಗದಲ್ಲಿ ಸಾಕ್ಷಾತ್ ದ್ರೋಣಾಚಾರ್ಯರು ಆ ಪಟ್ಟಕ್ಕೆ ಬರ್ತಾರೆ. ಅಶ್ವತ್ಥಾಮಾಚಾರ್ಯ, ದ್ರೋಣಿ ವ್ಯಾಸ ಅಂತ ದ್ರೋಣಾಚಾರ್ಯ ಮಗನಾದಂತಹ ಅವರು ಬರ್ತಾರೆ ಅಂತ ಹೇಳ್ತಾರೆ. ಹೀಗೆ ಇಂದ್ರ ಕೂಡ ಅನ್ನೋದು ಪಟ್ಟ. ಆ ಪಟ್ಟಕ್ಕೆ ಸ್ವಯಂ ಪರಮಾತ್ಮನೇನೆ ಯಜ್ಞ ಎನ್ನುವ ಹೆಸರಿನಿಂದಾಗಿ ಅಲ್ಲಿ ಇದ್ದ. ಹಾಗೆ ಪರಮಾತ್ಮ ಮಹೇಂದ್ರ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಇನ್ನು ಆ ಮಹೇಂದ್ರನಲ್ಲಿ ಪ್ರತಿಯೊಬ್ಬ ಕಲ್ಪದ ಇಂದ್ರರಲ್ಲಿ ಕೂಡ ಅಂತರ್ಯಾಮಿಯಾಗಿದ್ದುಕೊಂಡು ಅವರಿಗೆ ವಿಶೇಷ ಅನುಗ್ರಹವನ್ನು ಮಾಡುವಂಥವನು ಪರಮಾತ್ಮ ಅಂತ ಪರಮಾತ್ಮನನ್ನು ಮಹೇಂದ್ರ ಎಂಬುದಾಗಿ ಕರೀತಾ ಇದ್ದಾರೆ. ವಸುದಹ ಅಂತ. ವಸು ಅಂದರೆ ಸಂಪತ್ತು, ಅದನ್ನು ದದಾತಿ ಕೊಡುವಂಥವನು. ಆದ್ದರಿಂದಾಗಿ ವಸುದಹ. ಹಿಂದೆ ಹೇಳಿದಂತೆ ದಹ ಅನ್ನೋದಕ್ಕೆ ಕೊಡುವುದು ಅಂತ ಅರ್ಥ, ನಾಶ ಮಾಡುವುದು ಅಂತ ಅರ್ಥ. ಯೋಗ್ಯರಿಗೆ ವಸುವನ್ನು ಕೊಡ್ತಾನೆ, ಸಂಪತ್ತನ್ನು ಕೊಡ್ತಾನೆ. ಅಯೋಗ್ಯರಿಗೆ ವಸುವನ್ನು ಕತ್ತರಿಸ್ತಾನೆ, ನಾಶ ಮಾಡ್ತಾನೆ. ಬಲಿಚಕ್ರವರ್ತಿ ಸಾತ್ವಿಕ ವ್ಯಕ್ತಿ, ಆದರೆ ಅಜ್ಞಾನ ಇತ್ತು, ಸ್ವಲ್ಪ ಕೆಟ್ಟ ಬುದ್ಧಿ ಇತ್ತು. ಅದಕ್ಕೇನು ಮಾಡಿದ? ಅವನಿಗೆ ಅನುಗ್ರಹ ಮಾಡಬೇಕು ಅಂದರೆ ಆ ಸಂಪತ್ತನ್ನು ಕಸ್ಕೊಳ್ಬೇಕು ಅಂತ ಸಂಪತ್ತನ್ನು ಅಪಹಾರ ಮಾಡಿದ. ಹೀಗೆ ಸಂಪತ್ತನ್ನು ಕೊಡುವಂಥವನು ಅವನೇ, ಸಂಪತ್ತನ್ನು ಅಪಹಾರ ಮಾಡುವಂಥವನು ಕೂಡ ಪರಮಾತ್ಮನೇ. ಆದ್ದರಿಂದಾಗಿ ಪರಮಾತ್ಮನಿಗೆ ವಸುದಹ ಎಂಬುದಾಗಿ ಹೆಸರು. ಇನ್ನು ಋಗ್ವೇದದಲ್ಲಿ ಮೊದಲ ಸೂಕ್ತ ಅಗ್ನಿ ಸೂಕ್ತ. ಅಗ್ನಿಮಿ ಈಳೆ ಪುರೋಹಿತಂ ಅಂತ ಪ್ರಾರಂಭ ಆಗುತ್ತೆ ಇಡೀ ಋಗ್ವೇದ ಮೊದಲ ಸೂಕ್ತ. ಆ ಮೊದಲ ಸೂಕ್ತದಲ್ಲಿ ಮಾತು ಬರುತ್ತೆ, ಅಗ್ನಿನ ರೈವಷ್ಣವತ್ ಪೋಷಾಮೇವ ದಿವೇ ದಿವೇ ಅಂತ. ಅಗ್ನಿಯಲ್ಲಿ ಇರುವಂತಹ ಪರಮಾತ್ಮನನ್ನು ವಿಶೇಷವಾಗಿ ಸ್ತೋತ್ರ ಮಾಡಿದರೆ ಪರಮಾತ್ಮ ನಮಗೆ ರೈಮ್ ಅಂದರೆ ಸಂಪತ್ತನ್ನು ಪ್ರತಿ ದಿವಸ ಕೊಡ್ತಾನೆ ಅಂತ. ಅಂದರೆ ವಸು ಅಂದರೆ ಸಂಪತ್ತು. ಆ ವಸುವನ್ನು ಪ್ರತಿನಿತ್ಯ ನಮಗೆ ಪರಮಾತ್ಮ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಅವನನ್ನು ವಸುದಹ ಅಂತ ಕರೀತಾ ಇದ್ದಾರೆ. ಇನ್ನು ಅತ್ಯಂತ ಶ್ರೇಷ್ಠವಾದ ವಸು ಅಂದರೆ ಜ್ಞಾನ ಎನ್ನುವಂತಹ ವಸು. ಅದನ್ನು ಕೊಡುವಂಥವನು ಅವನೇ, ಮತ್ತು ಅದನ್ನು ನಾಶ ಮಾಡುವಂಥವನು ಅವನೇ ಅಜ್ಞಾನಿಗಳಿಗೆ. ಅದರಿಂದ ಸಾಧ್ಯವಾದದ್ದು ಯಾವುದು? ಮೋಕ್ಷ ಎನ್ನುವಂಥ ದೊಡ್ಡ ಸಂಪತ್ತು. ಅದನ್ನು ಕೊಡುವವನು ಅವನೇ ಪರಮಾತ್ಮ. ಹಾಗಾಗಿ ಪರಮಾತ್ಮ ವಸುದಹ ಅಂತ ಕರೆಸ್ಕೊಳ್ತಾ ಇದ್ದಾನೆ. ಮುಂದೆ ವಸುಹು ಎಂಬುದಾಗಿ. ವಸುಹು ಅಂತಂದರೆ ಎಲ್ಲ ಕಡೆ ಪರಮಾತ್ಮ ವಾಸವಾಗಿದ್ದಾನೆ. ಹಾಗಾಗಿ ವಸುಹು ತನ್ನನ್ನು ತಾನು ಮುಚ್ಚಿಕೊಳ್ತಾನೆ. ಹಿಂದೆ ಒಂದು ಸಲ ನಾವು ಬಂದಿತ್ತು, ನಮ್ಮ ಒಳಗಡೆನೇ ಇದ್ದರೂ ಕೂಡ ಪರಮಾತ್ಮ ಕಾಣಿಸೋದಿಲ್ಲ. ಯಾಕೆಂದರೆ ಅವನು ತನ್ನನ್ನು ತಾನು ಮುಚ್ಚಿಕೊಂಡಿದ್ದಾನೆ ಅಂತ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಅಂತ.
ಪರಮಾತ್ಮನ ಮುಖ ಮುಚ್ಕೊಂಡ್ಬಿಟ್ಟಿದೆ ಅಂತೆ. ಯಾವುದರಿಂದ? ಬಂಗಾರದ ಪಾತ್ರೆಯಿಂದ ಅಂತ. ಅಂದರೆ ಪರಮಾತ್ಮ ಈ ಸೂರ್ಯಮಂಡಲದಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಹಾಗಾಗಿಯೇ ಪ್ರತಿನಿತ್ಯಗಳು ಗಾಯತ್ರಿ ಜಪ ಮಾಡಬೇಕು ಅಂತ, ಸೂರ್ಯ ಸವಿತ್ರನ ಅಂತರ್ಯಾಮಿಯಾದಂಥ ಪರಮಾತ್ಮ ಚಿಂತನೆ ಮಾಡಬೇಕು ಅಂತ. ಯಾಕೆಂದರೆ ಪರಮಾತ್ಮ ಎಲ್ಲಿದ್ದಾನೆ? ಸೂರ್ಯಮಂಡಲದಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಕಾಣಿಸ್ತಾನ? ಸೂರ್ಯ ಕಾಣಿಸ್ತಾನೆ. ಆ ಸೂರ್ಯನಲ್ಲಿ ಇರುವಂತಹ ಪರಮಾತ್ಮ ಕಾಣಿಸೋದಿಲ್ಲ. ಯಾಕೆಂದರೆ ಹಿರಣ್ಮಯೇನ ಪಾತ್ರೇಣ, ಬಂಗಾರದ ಪಾತ್ರೆಯಿಂದಾಗಿ ಸತ್ಯಸ್ಯ ಅಪಿಹಿತಂ ಮುಖಂ, ಪರಮಾತ್ಮನ ಮುಖ ಮುಚ್ಚಿಬಿಟ್ಟಿದೆ, ತನ್ನಂತ ಮುಚ್ಚಿಕೊಂಡಿದ್ದಾನೆ. ನಿರಂತರ ಉಪಾಸನೆ ಮಾಡುವಂಥವರಿಗೆ ಮಾತ್ರ ಅವನು ಗೋಚರನಾಗ್ತಾನೆ. ಆದ್ದರಿಂದಾಗಿ ಪರಮಾತ್ಮ ವಸುಹು, ತನ್ನನ್ನು ತಾನ ಮುಚ್ಚಿಕೊಂಡಂಥವನು ಅಂತ. ಇನ್ನೊಂದು ವಸುದೇವತೆಗಳಲ್ಲಿ ಇದ್ದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನನ್ನ ವಸುಹು ಅಂತ ಕರಿತಾ ಇದ್ದಾರೆ. ಇನ್ನು ನೈಕ ರೂಪ ಅಂತ. ನೈಕ ರೂಪ ಶಬ್ದಕ್ಕೆ ಅರ್ಥ ನೈಕ ಅಂದರೆ ಅನೇಕ ಅಂತ. ಏಕ, ಯಾವುದು ಏಕ ಅಲ್ವೋ ಅದು ನೈಕ ಅಂತ, ಯಾವುದು ಒಂದಲ್ವೋ ಅದು ಅನೇಕ ಅಂತ ಕರೀತಾರೆ. ಹೀಗೆ ಪರಮಾತ್ಮ ನೈಕ ರೂಪ, ಅನೇಕ ರೂಪ ಇರುವಂಥವನು ಅಂತ ಹೇಳ್ತಾರೆ. ವಿಶೇಷವಾಗಿ ತಾತ್ಪರ್ಯ ನಿರ್ಣಯದಲ್ಲಿ ಪ್ರಾರಂಭದಲ್ಲಿ ಆಚಾರ್ಯರು ಹೇಳ್ತಾರೆ, ಪಂಚಾತ್ಮಕ ಸ ಭಗವಾನ್ ದ್ವಿಷಡಾತ್ಮಕೋಭೂತ್ ಪಂಚದ್ವೈ ಶತಸಹಸ್ರ ಪರೋಮಿತಶ್ಚ ಅಂತ. ಪರಮಾತ್ಮ ಮೊದಲು ಒಂದೇ ರೂಪದಿಂದ ಇದ್ದ, ಪದ್ಮನಾಭ ರೂಪದಿಂದ. ಮುಂದೆ 4 ರೂಪ ಹೊರಗಡೆ ಬಂದು, ವಾಸುದೇವ, ಸಂಕಷ್ಟ, ಪ್ರದ್ಯುಮ್ನ, ಅನಿರುದ್ಧ ಅಂತ. ಮತ್ತೆ ಮುಂದೆ ದ್ವಿಷಡಾತ್ಮಕ 16 ರೂಪ ಒಂದು. ಹೀಗೆ ಪಂಚದ್ವೈ 50 ಆಯಿತು, 100 ಆಯಿತು, 1000 ಆಯಿತು, ಅಮಿತ ರೂಪಗಳಾಯಿತು ಅಂತ. ಇದ್ದದ್ದು ಒಬ್ಬನೇ ಪರಮಾತ್ಮ. ಆ ಪರಮಾತ್ಮನಿಂದ ಏನಾಯಿತು? ಅನಂತ ರೂಪಗಳು ಹೊರಗಡೆ ಬಂದು ಅಂತ ಅಲ್ಲಿ ಆಚಾರ್ಯರು ಕೂಡ ಹೇಳ್ತಾರೆ. ಹೀಗೆ ಪರಮಾತ್ಮ ನೈಕ ರೂಪ, ಅನೇಕ ರೂಪಗಳಿರುವಂಥವನು ಅಂತ. ಇನ್ನು ಈ ಬಗ್ಗೆ ಅನೇಕ ಉಪನಿಷತ್ತುಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿ ಅನೇಕ ಕಡೆ ಹೇಳ್ತಾರೆ. ತಯೇವಾಸ್ಯ ಪರಮಸ್ಯ ತ್ರೀಣಿ ರೂಪಾಣಿ ಕೃಷ್ಣೋ ರಾಮಕಪಿಲ ಇತಿ, ಪರಮಸ್ಯ ಪಂಚರೂಪಾಣಿ ಶತರೂಪಾಣಿ ಸಹಸ್ರರೂಪಾಣಿ ಅಮಿತರೂಪಾಣಿ ಪೂರ್ಣಾನಿ ಸರ್ವಾಣಿ ಅನಂತಾನಿ ಅಂತ ಚತುರ್ವೇದ ಶಿಖೆ ಅಂತ ಒಂದು ಉಪನಿಷತ್ ವೇದ. ಅಲ್ಲಿ ಹೇಳ್ತಾರೆ ಪರಮಾತ್ಮನ ಒಂದೊಂದು ರೂಪವೂ ಕೂಡ ಪರಿಪೂರ್ಣವಾದದ್ದು. ಅನಂತ ರೂಪಗಳಾದವು ಅಂದ ತಕ್ಷಣ ಪರಮಾತ್ಮ ಶಕ್ತಿ ಕೂಡ ಅನಂತ ಡಿವೈಡ್ ಆಯಿತು ಅಂತ ಅರ್ಥ ಅಲ್ಲ. ಒಂದು ರೂಪದಲ್ಲಿ ಹೇಗಿದೆನೋ ಕೊನೆಯ ರೂಪದಲ್ಲಿ ಹಾಗೇ ಇದೆ ಅಂತ ಆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯರು ಹೇಳುತ್ತಾರೆ. ಹೀಗೆ ಪರಮಾತ್ಮ ನೈಕ ರೂಪ, ಅನಂತ ರೂಪಗಳಿರುವಂಥವನು ಪರಮಾತ್ಮ ಅಂತ ತಿಳಿಸ್ತಾ ಇದ್ದಾರೆ. ಆಮೇಲೆ ಬೃಹದ್ ರೂಪ, ಹಿಂದಿನ ಹೇಳಿದಂತೆ ಅನೇಕ ರೂಪಗಳಾದವು ಅಂದ ತಕ್ಷಣ ರೂಪ ಚಿಕ್ಕದಾಗ್ದ ಬಂತು, ಆ ರೀತಿ ಅರ್ಥ ಅಲ್ಲ. ಬೃಹದ್ ರೂಪ, ಪರಮಾತ್ಮನ ಪ್ರತಿಯೊಂದು ರೂಪ ಕೂಡ ಬೃಹತ್ತಾಗಿಯೇ ಇರುತ್ತೆ. ಬೃಹತ್ ಅಂತಂದರೆ ಗಾತ್ರ ಅಂತ ಅರ್ಥ ಅಲ್ಲ, ಗುಣಪೂರ್ಣವಾಗಿ ತುಂಬಿರುತ್ತೆ ಅಂತ. ಹಾಗಾಗಿ ಪರಮಾತ್ಮ ಬೃಹದ್ ರೂಪ ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನು ಪರಮಾತ್ಮನ ರೂಪ ಅತ್ಯಂತ ದೊಡ್ಡ ರೂಪವೇನೆ. ಹಾಗಾಗಿ ಪರಮಾತ್ಮ ಬೃಹತ್ ರೂಪ ಎಂಬುದಾಗಿ ಕರೆಸ್ಕೊಳ್ತಾನೆ. ನಾವು ವಿಶೇಷ ಈ ರೂಪ ಗೊತ್ತಾಗೋದು ನಮಗೆ ತ್ರಿವಿಕ್ರಮ ಅವತಾರದಲ್ಲಿ. ಮೊದಲು ವಾಮನಾಗಿದ್ದ, ತ್ರಿವಿಕ್ರಮನಾಗಿ ಬೃಹದಾಕಾರವಾಗಿ ಬೆಳೆದು ಇಡೀ ಬ್ರಹ್ಮಾಂಡವನ್ನೇ ತನ್ನ ದೇಹದಿಂದಾಗಿ ಅಳೆದು ಬಿಟ್ಟ ಪರಮಾತ್ಮ. ಹಾಗಾಗಿ ಅವನನ್ನು ಬೃಹದ್ರೂಪ ಎಂಬುದಾಗಿ ಕರೀತಾ ಇದ್ದಾರೆ. ಮುಂದೆ ಶಿಪಿವಿಷ್ಟ ಅಂತ. ಶಿಪಿವಿಷ್ಟ ಅನ್ನೋದು ಪರಮಾತ್ಮನ ಒಂದು ಅತ್ಯಂತ ಅಪ್ರಸಿದ್ಧವಾದಂತಹ ನಾಮ. ಯಾರೋ ಅದನ್ನಷ್ಟು ಯೂಸ್ ಮಾಡೋದಿಲ್ಲ, ಮತ್ತು ಕೇಳಿದ ತಕ್ಷಣ ಅರ್ಥ ಕೂಡ ಆಗೋದಿಲ್ಲ. ಕೆಲವೊಂದು ಶಬ್ದಗಳು ಕೇಳಿದ ತಕ್ಷಣ ಚೂರಾದ ಅರ್ಥ ಆಗುತ್ತೆ. ಶಿಪಿವಿಷ್ಟ ಅಂದರೆ ಅದು ಅರ್ಥನೇ ಆಗೋದಿಲ್ಲ. ಆದರೆ ವೇದ ಹೇಳುತ್ತೆ, ಶಿಪಯ ಪಶವತ್ತೇಷು ವಿಶತಿ ಪ್ರತಿಷ್ಠತೀತಿ ಶಿಪಿವಿಷ್ಟ ಅಂತ. ಶಿಪಿ ಅಂತಂದರೆ ಪಶುಗಳು ಅಂತ. ಶಿಪಿ ಅಂದರೆ ಪಶುಗಳು, ಅದರಲ್ಲಿ ವಿಷ್ಟ ಆವಿಷ್ಟ ಒಳಗಡೆ ಇರುವಂಥವನು ಪರಮಾತ್ಮ. ಅದರಿಂದಾಗಿ ಪರಮಾತ್ಮನನ್ನು ಶಿಪಿವಿಷ್ಟ ಅಂತ ಕರೀತಾರೆ. ವಿಶೇಷವಾಗಿ ಪರಮಾತ್ಮ ಗೋವಿನಲ್ಲಿ ಇರ್ತಾನೆ, ಕುದುರೆಯಲ್ಲಿ ಇರ್ತಾನೆ, ಆನೆಯಲ್ಲಿ ಇರ್ತಾನೆ. ಹೀಗೆ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಪರಮಾತ್ಮ ಸನ್ನಿಧಾನ ಇರುತ್ತೆ. ಹಾಗಾಗಿ ಪರಮಾತ್ಮ ಶಿಪಿವಿಷ್ಟ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಆಮೇಲೆ ತೈತ್ತಿರೀಯ ಸಂಹಿತೆಯಲ್ಲಿ ಬರುವಂತಹ ಒಂದು ಮಾತು, ಯಜ್ಞೋ ವೈ ವಿಷ್ಣು ಪಶವ ಶಿಪಿರಿ ಯಜ್ಞ ಏವ ಪಶು ಪ್ರತಿಷ್ಠತಿ ಅಂತ ಉಪನಿಷತ್ ಹೇಳುತ್ತೆ. ಶಿಪಿ ಅಂತಂದರೆ ಅಲ್ಲಿ ಯಜ್ಞ ಅಂದರೆ ಶಿಪಿ ಅಂತ ಹೇಳ್ತಾರೆ. ಹಾಗಾಗಿ ಯಜ್ಞದಲ್ಲಿ ಅಂತರ್ಯಾಮಿಯಾಗಿರುವಂಥವನು ಪರಮಾತ್ಮ. ಹಾಗಾಗಿ ಶಿಪಿವಿಷ್ಟ ಅಂತ ಕರಿತಾ ಇದ್ದಾರೆ. ಇನ್ನೊಂದು ಶಿಪಿ ಅಂತಂದರೆ ಕಿರಣಗಳು, ಕಿರಣಗಳಿಗೆ ಶಿಪಿ ಅಂತ ಕರೀತಾರೆ. ಆ ಕಿರಣಗಳಲ್ಲಿ ಪರಮಾತ್ಮ ಸನ್ನಿಧಾನವಾಗಿರ್ತಾನೆ. ಅರ್ಥಾತ್ ಸೂರ್ಯನ ಕಿರಣ, ಚಂದ್ರನ ಕಿರಣ, ಅಗ್ನಿಯ ಕಿರಣ. ಸ್ವಯಂ ತಾನು ಪರಮಾತ್ಮನೇ ದೊಡ್ಡ ಬೆಳಕಿನ ಸ್ವರೂಪ. ಹಾಗಾಗಿ ಅವನನ್ನು ಶಿಪಿವಿಷ್ಟ ಎಂಬುದಾಗಿ ಕರಿತಾ ಇದ್ದಾರೆ.
ಇನ್ನು ಪ್ರಕಾಶನಃ, ಪ್ರಕಾಶನ ಅಂದು ಕೂಡ ಎಲ್ಲವನ್ನು ಕೂಡ ಬೆಳಗಿಸುವಂಥವನು. ತಾನು ಬೆಳಗ್ತಾನೆ, ಅದರ ಮೂಲಕ ಎಲ್ಲವನ್ನು ಕೂಡ ಬೆಳಗಿಸ್ತಾನೆ. ಅದರಿಂದಾಗಿ ಪರಮಾತ್ಮ ಪ್ರಕಾಶನಃ. ವಿಶೇಷವಾಗಿ ಜೀವರ ಒಳಗಡೆ ಇದ್ದುಕೊಂಡು ಅವರಿಗೆ ಜ್ಞಾನ ಎಂಬಂತಹ ಪ್ರಕಾಶವನ್ನು ಕೊಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಪ್ರಕಾಶನಃ ಅಂತ ಕರೆಸ್ಕೊಳ್ತಾ ಇದ್ದಾನೆ. ಹಾಗೆ ಪ್ರಕಾಶ ಅಂತಂದರೆ ಸೂರ್ಯ, ಚಂದ್ರ, ಅಗ್ನಿ, ಜಗತ್ತಿಗೆ ಬೆಳಕನ್ನು ಕೊಡುವಂಥವರು. ಅವರಿಗೆ ನಹ, ನಿಯಾಮಕ, ಅವರನ್ನು ಮುನ್ನಡೆಸುವಂಥವನು ಪರಮಾತ್ಮ. ಹೀಗೆ ಪರಮಾತ್ಮ ಪ್ರಕಾಶನಃ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಹೀಗೆ ಇಲ್ಲಿಗೆ ಒಟ್ಟು 276 ನಾಮಗಳು ಮತ್ತು 29 ಶ್ಲೋಕಗಳಾಯಿತು. ನಾಳೆ ಕೊನೆಯ ದಿವಸದ ಪ್ರವಚನ, ಉಳಿದ ಚಿಂತನೆಯನ್ನು ನಾಳೆ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.